ಸೊ ಫ್ರೆಂಡ್ಸ್, 2026ರಲ್ಲಿ KA ನಡೆಸಿರುವಂಥ ಜನರಲ್ ನಾಲೆಜ್ ಕ್ವಶನ್ ಪೇಪರ್ನ ಕ್ವಶನ್ಗಳನ್ನು ಏನಂತಂದ್ರೆ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡೋಣ. ಇದು ಮೇ 9ನೇ ತಾರೀಕು ನಡೆದಿರುವಂತಹ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಏನಂತಂದ್ರೆ ಮಾದರಿ ಕ್ವಶನ್ ಪೇಪರ್ನೂ ಆಗಿರುತ್ತೆ. ಸೊ ಇದೇ ಥರ ಕ್ವಶನ್ಗಳು ಏನಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಒಳಗಡೆ ಏನಂತಂದ್ರೆ ಬರ್ತಾವೆ. ಸೊ ಅದಕ್ಕಾಗಿ ಏನಂತಂದ್ರೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಮೊದಲನೇ ಕ್ವಶನ್, ದ್ವಿತೀಯ ರಾಸಾಯನಿಕ ಕಬಾಸ್ಪವು ಫೋಟೋಕೆಮಿಕಲ್ ಸ್ಮಾಗ್ ಸಸ್ಯಗಳ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಫೋಟೋಕೆಮಿಕಲ್ ಸ್ಮಾಗನ್ನು ನಿಯಂತ್ರಿಸಲು ಅಥವಾ ಅದರ ರಚನೆಯನ್ನು ಕಡಿಮೆ ಮಾಡಲು ಬಳಸಬಹುದಾದ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ ಒಂದು, ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳ ಬಳಸುವುದು. ಎರಡನೇದು, ವಾತಾವರಣದಲ್ಲಿ ಉಂಟಾಗುವ ಹೈಡ್ರೋಕಾರ್ಬನ್ಗಳು ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳನ್ನು ಪ್ರತಿಬಂಧಿಸುವುದು. ಮೂರನೇದು, ಪೈರಸ್ ಮತ್ತು ವಿಟಿಸ್ ಸಸ್ಯಗಳನ್ನು ನೆಡುವ ಮೂಲಕ. ನಾಲ್ಕನೇದು, ಓಝೋನ್ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ. ಸೊ ಈ ಥರ ಏನಂತಂದ್ರೆ ಕ್ವಶನ್ ಇದೆ. ಇದರೊಳಗಡೆ ಏನಂತಂದ್ರೆ ಫೋಟೋಕೆಮಿಕಲ್ ಸ್ಮಾಗ್ ಸಸ್ಯಗಳಿಗೆ ಏನಂದ್ರೆ ಅಪಾಯವನ್ನುಂಟು ಮಾಡುತ್ತೆ. ಸೊ ಇದನ್ನು ಕಡಿಮೆ ಮಾಡೋಕೆ, ಇದರ ರಚನೆಯನ್ನು ಕಡಿಮೆ ಮಾಡೋಕೆ ಯಾವ ಆಯ್ಕೆಯನ್ನು ಏನಂತಂದ್ರೆ ಇದರೊಳಗಡೆ ನಾವು ಬಳಕೆ ಮಾಡ್ಕೊತೀವಿ ಅಂತ ಹೇಳಿ ಕೇಳಿದಾರೆ. ಸೊ ಒಂದನೇ ಉತ್ತರ, ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳ ಬಳಸುವುದು ಅಂತ ಹೇಳಿ ಕೊಟ್ಟಾರ. ಸೊ ಇದು ಏನಂತಂದ್ರೆ ಸರಿಯಾಗಿರುತ್ತೆ. ವಾಹನ ಒಳಗಡೆ ವೇಗವರ್ಧಕಗಳನ್ನು ಹಾಕಬೇಕು, ಆವಾಗ ಏನಂತಂದ್ರೆ ಅದರ ರಚನೆಯನ್ನು ಮತ್ತು ಅದನ್ನು ನಿಯಂತ್ರಣ ಮಾಡ್ಬೋದು. ವಾತಾವರಣದಲ್ಲಿ ಉಂಟಾಗುವ ಹೈಡ್ರೋಕಾರ್ಬನ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಪ್ರತಿಬಂಧ ಮಾಡೋದು. ಸೊ ಇದು ಕೂಡ ಏನಂದರೆ ಸರಿಯಾದ ಉತ್ತರ ಆಗಿರುತ್ತೆ. ಅಲ್ಲಿರುವಂತಹ ಹೈಡ್ರೋಕಾರ್ಬನ್ಸ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳನ್ನು ಏನಂದ್ರೆ ಪ್ರತಿಬಂಧ ಮಾಡಿದ್ವು ಅಂತಂದ್ರೆ ಅವಾಗ ವಾತಾವರಣದಾಗಿರುವಂಥ ಫೋಟೋಕೆಮಿಕಲ್ ಸ್ಮಾಗ್ ಏನಂದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಪೈನಸ್ ಮತ್ತು ಪೈರಸ್ ಹಾಗೂ ವಿಟಿಸ್ ಸಸ್ಯಗಳನ್ನು ನೆಡುವ ಮೂಲಕ. ಇದು ಕೂಡ ಏನಂದ್ರೆ ಸರಿಯಾದ ಉತ್ತರ. ಪೈರಸ್ ಸಸ್ಯಗಳನ್ನು ಏನಂದ್ರೆ ನೆಡುವ ಮೂಲಕ ಕಡಿಮೆ ಮಾಡ್ಬೋದು. ನಾಲ್ಕನೇದು, ಓಝೋನ್ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ. ಸೊ ಓಝೋನ್ನ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ ವಾತಾವರಣದಾಗಿರುವಂತಹ ಫೋಟೋ ಕೆಮಿಕಲ್ ಸ್ಮಾಗನ್ನು ಏನಂತಂದ್ರೆ ನಾವು ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಏನಂತಂದರೆ ಇದು ಸರಿಯಾದ ಉತ್ತರ ಅಲ್ಲ. ಅದಕ್ಕೆ ಇದು ಆನ್ಸರ್ ಯಾವುದಾಗಿರುತ್ತೆ, 1, 2 ಮತ್ತು 3 ಅಷ್ಟೇ ಸರಿಯಾಗಿರುತ್ತೆ. ಸೊ ಆಪ್ಷನ್ ಏನಂತಂದರೆ 2 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ದಾಗೂ ಕ್ವಶನ್ ಇದೆ, ಇದನ್ನು ಕೂಡ ಏನಂದರೆ ನೋಡ್ಕೋಬೋದು. ನೆಕ್ಸ್ಟ್ ಏನಂತಂದರೆ ಎರಡನೇ ಕ್ವಶನ್, ಎ ಮತ್ತು ಬಿ ಎಂಬ 2 ಟಿನ್ ಕ್ಯಾನ್ಗಳಿಗೆ ಸಮಾನ ಪ್ರಮಾಣದಲ್ಲಿ ನೀರನ್ನು ತುಂಬಿಸಲಾಗುತ್ತದೆ. ಎ ಟಿನ್ ಕ್ಯಾನ್ಗೆ ಹೊರಗಿನಿಂದ ಕಪ್ಪು ಬಣ್ಣವನ್ನು ಮತ್ತು ಬಿ ಟಿನ್ ಕ್ಯಾನ್ಗೆ ಬಿಳಿ ಬಣ್ಣವನ್ನು ಲೇಪಿಸಲಾಗಿದೆ. 2 ಟಿನ್ ಕ್ಯಾನ್ಗಳನ್ನು ಮಧ್ಯಾಹ್ನದ ಸೂರ್ಯನ ಬೆಳಕಿನಲ್ಲಿ ಅರ್ಧ ಗಂಟೆಗಳ ಕಾಲ ಇರಿಸಲಾಗುತ್ತದೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಾರ. ಇಲ್ಲೇನು ಕ್ವಶನ್ ಇದೆ ಅಂತಂದ್ರೆ, ಒಂದು ಎ ಟಿನ್ ಕ್ಯಾನ್ ಇದೆ, ಇನ್ನೊಂದು ಏನಂತಂದ್ರೆ ಬಿ ಟಿನ್ ಕ್ಯಾನ್ ಇದೆ. ಇದು ಎ ಟಿನ್ ಕ್ಯಾನ ಮತ್ತು ಇದು ಬಿ ಟಿನ್ ಕ್ಯಾನ. ಇದಕ್ಕೆ ಬ್ಲ್ಯಾಕ್ ಕಲರ್ ಬಣ್ಣ ಹಚ್ಚಿದಾರೆ, ಇದಕ್ಕೆ ವೈಟ್ ಕಲರ್ ಬಣ್ಣ ಹಚ್ಚಿದಾರೆ. ಸೊ ಇದ್ರದ್ದು ಏನಂತಂದ್ರೆ ಪರಿಣಾಮ ಏನಾಗುತ್ತಾ ಅಂತ ಹೇಳಿದಾರೆ. ಅವರ ಪರಿಣಾಮಗಳನ್ನ ಕೊಟ್ಟಾರ, ಬಟ್ ಸರಿ ಯಾವುದಂತ ನೀವು ಆಯ್ಕೆ ಮಾಡಬೇಕು. ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಎ ಟಿನ್ ಕ್ಯಾನ್ ನೀರಿನ ತಾಪಮಾನ ಹೆಚ್ಚಾಗ್ತೈತಿ. ಸೊ ಬ್ಲ್ಯಾಕ್ ಕಲರ್ ಒಳಗಡೆ ಇರುವಂತಹ ಇಲ್ಲಿರುವಂಥ ಟೆಂಪ್ರೇಚರ್ ಏನಂತಂದ್ರೆ ಟೆಂಪ್ರೇಚರನ್ನು ಹಿಡ್ಕೋ ಮೂಲಕ ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ ಅಂತ ಹೇಳಿ ಕೊಟ್ಟಾರ. ಸೊ ಏನಂತಂದ್ರೆ ಇದು ಸರಿಯಾಗಿರುತ್ತೆ. ನೆಕ್ಸ್ಟ್, ಬಿಳಿ ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಟಿನ್ ಕ್ಯಾನ್ ಬಿನಲ್ಲಿ ನೀರಿನ ತಾಪಮಾನವು ಹೆಚ್ಚಾಗಿರುತ್ತದೆ ಅಂತ ಹೇಳಿ ಕೊಟ್ಟಾರ. ಸೊ ಬಿಳಿ ಏನಂತಂದ್ರೆ ಯಾವಾಗಲೂ ಏನಂದ್ರೆ ಟೆಂಪ್ರೇಚರ್ನ ಇದು ಸೂರ್ಯನ ಬೆಳಕನ್ನು ಇದ್ರ ಮೇಲೆ ಬಿದ್ದರೆ ಅದೇನಾಗುತ್ತೆ ಅಂತಂದ್ರೆ ಸೂರ್ಯನ ಬೆಳಕನ್ನು ರಿಫ್ಲೆಕ್ಷನ್ ಮಾಡುತ್ತೆ ವೈಟ್ ಕಲರ್. ಅದಕ್ಕಾಗಿ ಏನಂತಂದರೆ ಇದು ಟೆಂಪ್ರೇಚರನ್ನು ಹೀರ್ಕೊಳ್ಳೋದಿಲ್ಲ. ಸೊ ಇದು ಏನಂತಂದರೆ ತಪ್ಪಾಗಿರುತ್ತೆ. ನೆಕ್ಸ್ಟ್, ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಪ್ರತಿಬಿಂಬಿಸುವ ಕಾರಣ ಟಿನ್ ಕ್ಯಾನ್ ಎನಲ್ಲಿ ನೀರಿನ ತಾಪಮಾನ ಹೆಚ್ಚಾಗಿರುತ್ತದೆ ಅಂತ ಹೇಳಿ ಕೊಟ್ಟಾರ. ಇದು ಕೂಡ ಏನಂತಂದರೆ ತಪ್ಪಾಗಿರುತ್ತೆ. ಬಿಳಿ ಬಣ್ಣವು ಹೆಚ್ಚು ಶಾಖವನ್ನು ಪ್ರತಿಬಿಂಬಿಸುವ ಕಾರಣ ಟಿನ್ ಕ್ಯಾನ್ ಬಿನಲ್ಲಿ ನೀರಿನ ತಾಪಮಾನ ಹೆಚ್ಚಾಗಿರುತ್ತೆ. ಇದು ಪ್ರತಿಬಿಂಬ ಮಾಡ್ತೈತೆ ಅಂದರೆ ಟಿನ್ ಕ್ಯಾನ್ ಒಳಗಡೆ ಇರುವಂಥ ಟೆಂಪ್ರೇಚರ್ ಏನಂದರೆ ಎಷ್ಟಿರ್ತೈತೆ ಅಷ್ಟೇ ಇರುತ್ತೆ, ಆದರೆ ಇದು ಹೆಚ್ಚಾಗಿರೋದಿಲ್ಲ. ಅದಕ್ಕಾಗಿ ಏನಂತಂದ್ರೆ ಇದು ಕೂಡ ತಪ್ಪಾಗಿರುತ್ತೆ. ಇದು ಕಡಿಮೆ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಏನಾರು ಹೆಚ್ಚಾಗಿರುತ್ತದೆ ಬಿಟ್ಟು ಏನಂದರೆ ಕಡಿಮೆ ಇರುತ್ತೆ ಅಂತ ಹೇಳಿ ಅಥವಾ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ರಂದರೆ ಇದು ಸರಿಯಾಗಿತ್ತು. ಬಟ್ ಇದು ಕೂಡ ತಪ್ಪಾಗಿರುತ್ತೆ. ಆನ್ಸರ್ ಯಾವುದಾಗಿರುತ್ತೆ, ಎ. ಸೊ ಅದಕ್ಕಾಗಿ ಏನಂತಂದ್ರೆ ಬೇಸಿಗೆ ಕಾಲದಾಗ ಏನಂದ್ರೆ ಕರಿ ಕಲರ್ ಬಟ್ಟೆಯನ್ನು ಹಾಕೊಂಡ್ರೆ ಜಾಸ್ತಿ ಏನಂದ್ರೆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಂಡು ನಮ್ಮ ಬಾಡಿಗೆ ಏನಂತಂದ್ರೆ ಬಿಸಿ ಹೆಚ್ಚು ಮಾಡುತ್ತೆ. ಸೊ ಏನಂದ್ರೆ ಶಾಖ ಹೆಚ್ಚಾಗುತ್ತೆ. ಅದಕ್ಕಾಗಿ ಏನಂತಂದ್ರೆ ಈ ಕಪ್ಪು ಬಟ್ಟೆಯನ್ನು ಹಾಕೊಂಡ ವೈಟ್ ಬಟ್ಟೆ ಇರುವಂಥ ಕಾಟನ್ ವೈಟ್ ಬಟ್ಟೆ ಹಾಕೊಂಡ್ರೆ ಅದು ಏನಂತಂದ್ರೆ ನಮ್ಮ ಬಾಡಿ ಟೆಂಪ್ರೇಚರನ್ನು ಏನಂತಂದ್ರೆ ಒಂದು ಮಟ್ಟಿಗೆ ಏನಂದ್ರೆ ಕಡಿಮೆ ಮಾಡುತ್ತಾ ಅಂತ ಹೇಳಿ. ಸೊ ಏನಂದ್ರೆ ಎಲ್ಲರೂ ಏನಂದ್ರೆ ವೈಟ್ ಕಲರ್ ಇರುವಂಥ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳಿ ಹೇಳ್ತಾರೆ. ಕ್ವಶನ್ ನೋಡೋಣ. ಕೆಲವು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ತಪ್ಪು ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಾರ. ಇದು ಕೆಳಗಡೆ ಕೊಟ್ಟಾರ, ಅದರೊಳಗಡೆ ತಪ್ಪು ಆಗಿದೆ ಅಂತ ಹೇಳಬೇಕು ನಾವು. ಫ್ಯೂ ಪೊಲ್ಯೂಟೆಂಟ್ಸ್ ಆ್ಯಂಡ್ ದೇರ್ ಎಫೆಕ್ಟ್ಸ್ ಆರ್ ಲಿಸ್ಟೆಡ್ ಬಿಲೋ.
ಮಾರ್ಕ್ ದ ಇನ್ಕರೆಕ್ಟ್ ಮ್ಯಾಚನ್ನು ಏನಂದ್ರೆ ಮಾರ್ಕ್ ಮಾಡಿರಿ ಅಂತ ಹೇಳ್ಕೊಟ್ಟಾರ. ಒಂದನೇದು ಏನಂದ್ರೆ ಫಾಸ್ಫೇಟ್ ಫರ್ಟಿಲೈಸರ್ಸ್ ಇನ್ ವಾಟರ್, ನೀರಿನಲ್ಲಿ ಫಾಸ್ಫೇಟ್ ಗೊಬ್ಬರ ಇತ್ತಂದ್ರೆ ಯೂಟ್ರಿಫಿಕೇಶನ್ ಆಗುತ್ತಾ ಅಂತ ಹೇಳ್ಕೊಟ್ಟಾರ. ಹೌದು, ನೀರಿನೊಳಗಡೆ ಏನಂತಂದ್ರೆ ನೈಟ್ರೋಜನ್ ಮತ್ತು ಏನಂತಂದ್ರೆ ಫಾಸ್ಫರಸ್ ಇತ್ತಂದ್ರೆ ಏನಂದ್ರೆ ಯೂಟ್ರಿಫಿಕೇಶನ್ ಆಗುತ್ತಾ. ಸೊ ಏನಂತಂದ್ರೆ ಇದು ಏನಂತಂದ್ರೆ ಯೂಟ್ರೋಫಿಕೇಶನ್ ಆಗುತ್ತಾ ಅಂತ ಹೇಳಿ ಏನಂದ್ರೆ ಕರೆಕ್ಟ್ ಇದೆ. ಇದು ಸರಿಯಾದ ಏನಂತಂದ್ರೆ ಆನ್ಸರ್ ಆಗಿರುತ್ತಾ. ಇದು ಸರಿಯಾಗಿದೆ. ನೆಕ್ಸ್ಟ್ ಹೈಡ್ರೋಜನ್ ರಿಲೀಸ್ಡ್ ಇನ್ ಏರ್. ಹೈಡ್ರೋಜನ್ ಏನಂತಂದ್ರೆ ಗಾಳಿ ಒಳಗಡೆ ರಿಲೀಸ್ ಆಯ್ತಂದ್ರೆ, ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಆತಂದ್ರೆ ಜಾಗತಿಕ ತಾಪಮಾನ ಆಗುತ್ತಾ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗುತ್ತಾ ಅಂತ ಹೇಳಿದಾರ. ಇದು ಕೂಡ ಏನಂತಂದ್ರೆ ತಪ್ಪಾಗಿರುತ್ತಾ. ಯಾವಾಗ ಗ್ಲೋಬಲ್ ವಾರ್ಮಿಂಗ್ ಆಗುತ್ತಂದ್ರೆ ಗಾಳಿ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಏನಂತಂದ್ರೆ ಹೆಚ್ಚಿತ್ತಂದ್ರೆ ಅವಾಗ ಏನಾಗುತ್ತಾ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಏನಂದ್ರೆ ಆಗುತ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ನೀರಿನಲ್ಲಿ ಒಳಚರಂಡಿಯ ಕೊಳಚೆ ನೀರಿನ ವಿಲೇವಾರಿ. ಸೊ BOD ಮಟ್ಟ ಹೆಚ್ಚಾಗ್ತೈತಿ. ಒಂದು ಕೊಳಚೆ ನೀರು ಇರ್ತೈತಿ ಅಂತ ಹೇಳಿ ಅನ್ಕೋರಿ. ಆ ಕೊಳಚೆ ನೀರು ಒಳಗಡೆ ಏನಂದ್ರೆ BOD ಏನಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಇದ್ರ ಮಟ್ಟ ಏನಂತಂದ್ರೆ ಹೆಚ್ಚಾತಂತಂದ್ರೆ BOD ಹೆಚ್ಚಾತಂತಂದ್ರೆ ಆವಾಗ ಅಲ್ಲಿ ಸಿಗುವಂತಹ ಅಲ್ಲಿರುವಂಥ ಜೀವಿಗಳಿಗೆ ಸಿಗುವಂಥ ಆಕ್ಸಿಜನ್ ಲೆವೆಲ್ ಏನಂದ್ರೆ ಕಡಿಮೆ ಆಗುತ್ತಾ. ಸೊ ಇದಕ್ಕಾಗಿ ಏನಾಗುತ್ತಾ ಅಲ್ಲಿರುವಂಥ ಜೀವಿಗಳು ಎಲ್ಲ ಏನಂತಂದ್ರೆ ಡೆತ್ ಆಗುತ್ತಾ. ಅದಕ್ಕಾಗಿ ಏನಂತಂದ್ರೆ ನೀರಿನಲ್ಲಿ ಒಳಚರಂಡಿ ಕೊಳಚೆ ನೀರಿನ ವಿಲೇವಾರಿ BOD ಮಟ್ಟ ಹೆಚ್ಚಳ, ಇದು ಕೂಡ ಏನಂದ್ರೆ ಸರಿಯಾಗಿರುತ್ತಾ. ನೆಕ್ಸ್ಟ್ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗಾಳಿ ಒಳಗಡೆ ಇರುವಂಥ ಕಾರ್ಬನ್ ಡೈಆಕ್ಸೈಡ್ನಿಂದ ಆಮ್ಲಮಳೆ ಉಂಟಾಗುತ್ತಾ ಅಂತ ಹೇಳಿ ಕೊಟ್ಟಾರ. ಸೊ ಗಾಳಿ ಒಳಗಡೆ ಇರುವಂಥ ಕಾರ್ಬನ್ ಡೈಆಕ್ಸೈಡ್ನಿಂದನೂ ಆಮ್ಲಮಳೆ ಉಂಟಾಗುತ್ತಾ. ಜೊತೆಗೆ ಏನಂತಂದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್. ಸೊ ಎರಡೂದ್ರಿಂದ ಏನಂದ್ರೆ ಆ್ಯಸಿಡ್ ರೈನ್ ಕ್ರಿಯೇಟ್ ಆಗುತ್ತಾ. ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಮಟ್ಟಿಗೆ ಏನಂತಂದ್ರೆ ಇದು ಕೂಡ ಆ್ಯಸಿಡ್ ರೈನ್ಗೆ ಕಾರಣ ಆಗುತ್ತಾ. ಸೊ ಇಲ್ಲಿ ಏನಂತೆ ಇನ್ಕರೆಕ್ಟ್ ಮ್ಯಾಚ್ ಅಂತ ಹೇಗೆ ಕೇಳಿದಾರಲ್ಲ, ಇನ್ಕರೆಕ್ಟ್ ಮ್ಯಾಚ್ ಆಗಿದ್ದು ಹೈಡ್ರೋಜನ್ನಿಂದ ಏನಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗೋದಿಲ್ಲ. ಸೊ ಅದಕ್ಕಾಗಿ ಏನಂದ್ರೆ ಆನ್ಸರ್ 2 ಏನಂತಂದ್ರೆ ಸರಿಯಾದ ಉತ್ತರ ಆಗಿರುತ್ತಾ. ನೆಕ್ಸ್ಟ್ 4ನೇ ಕ್ವಶನ್. ದಂತದ ಎನಾಮೆಲ್ ಹಲ್ಲಿನ ಹೊರಪದರು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಪೈಟೈಟ್ನಿಂದ ಮಾಡಲ್ಪಟ್ಟಿರುತ್ತದೆ. ಇದು ದೇಹದಲ್ಲಿನ ಅತ್ಯಂತ ಕಠಿಣ ವಸ್ತುವಾಗಿದ್ದು ನೀರಿನಲ್ಲಿ ಕರಗೋದಿಲ್ಲ. ಬಾಯಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸಕ್ಕರೆ ಹಾಗೂ ಆಹಾರ ಕಣಗಳನ್ನು ವಿಘಟನಗೊಳಿಸುವ ಮೂಲಕ ಆಮ್ಲಗಳನ್ನು ಉತ್ಪಾದಿಸುತ್ತವೆ. ಆಹಾರವನ್ನು ತಿಂದ ನಂತರ ಬಾಯಿಯಲ್ಲಿ ಉಳಿದಿರುವ ಆ ಆಹಾರದ ಕಣಗಳಿಂದ ಬಾಯಿಯ pH ಬದಲಾಗುತ್ತದೆ. ಬಾಯಿಯ pH ಮಟ್ಟ ಎಷ್ಟು ಬದಲಾದಾಗ ಹಲ್ಲುಗಳು ಸವಿತಾವ ಅಂತ ಹೇಳಿ ಕ್ವಶನ್ ಕೇಳಿದಾರ. ಸೊ ಏನಂತಂದ್ರೆ ನಮ್ಮ ಹಲ್ಲಿರುತ್ತಲ್ಲ, ಹಲ್ಲಿನ ಮೇಲೆ ಅಂದರೆ ಎನಾಮಲ್ ಅನ್ನುವಂಥ ಒಂದು ಕವರ್ ಇರುತ್ತೆ ಟಾಪ್, ಅದು ಏನಂತಂದ್ರೆ ದೇಹದ ಅತ್ಯಂತ ಗಟ್ಟಿಯಾದ ಏನಂತಂದ್ರೆ ಭಾಗ ಇರುತ್ತೆ. ಇದು ನೀರಿನ ಒಳಗಡೆ ಕರಗೋದಿಲ್ಲ. ಸೊ ಯಾವಾಗ ಏನಂತಂದ್ರೆ ನಾವು ಇದನ್ನ ಸಕ್ಕರೆ ಮತ್ತು ಆಹಾರ ಕಣಗಳು ನಮ್ಮ ಬಾಯಿ ಒಳಗಡೆ ಏನಂತಂದ್ರೆ ನಾವು ತಿಂದಾಗ ಸ್ವಲ್ಪ ಅಲ್ಲೇ ಬಾಯಿ ಒಳಗಡೆ ಏನಂದ್ರೆ ಎಲ್ಲರ ಹಲ್ಲಿಗತ್ತು ಒಂದು ಉಳಿದಿತ್ತಂದ್ರೆ ಅದು ಏನಂದ್ರೆ ಡಿಕಂಪೋಸ್ ಆಗುತ್ತೆ. ನಾವು ಮಾರ್ನಿಂಗ್ ಎದ್ದ ತಕ್ಷಣ ಏನಂದ್ರೆ ಒಂದು ವೇಳೆ ರಾತ್ರಿ ಮಕ್ಕೊಂಡಾಗ ಸ್ವಲ್ಪ ಎಲ್ಲರ ಆಹಾರದ ಕಣ ಏನೂ ಬಾಯಿ ಒಳಗಡೆ ಇತ್ತಂದ್ರೂ ಅದು ಡಿಕಂಪೋಸ್ ಆಗುತ್ತೆ. ಆವಾಗ ಏನಂದ್ರೆ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಇದರಿಂದ ಏನಂತಂದ್ರೆ ಆ್ಯಸಿಡ್ ಏನಂದ್ರೆ ತಯಾರಾಗಿರುತ್ತೆ. ಸೊ ಆ ಆ್ಯಸಿಡ್ ಏನಂತಂದ್ರೆ ಬಾಯಿ ಒಳಗಡೆ pH ಏನಂದ್ರೆ ಬದಲಾಗುತ್ತಾ. ಆ pH ಮಟ್ಟ ಎಷ್ಟಕ್ಕೆ ಏನಂತಂದ್ರೆ ಬದಲಾದಾಗ ನಮ್ಮ ಹಲ್ಲುಗಳು ಸವಿತಾವ ಅಂತ ಹೇಳಿ ಕ್ವಶನ್ ಕೇಳಿದಾರ. ಸೊ ಇಲ್ಲಿ ಏನಂತಂದ್ರೆ ಇದಂತೂ 2ನೇ ಆಪ್ಷನ್ ಏನಂತಂದ್ರೆ 7 ಇದೆ. 7 ಇತ್ತಂತಂದ್ರೆ ಇದು ಬೇಸಿಕ್ ಆಗಿರುತ್ತಾ. ಇದು ಏನಂತಂದ್ರೆ 10 ಇತ್ತಂದ್ರೆ ಇದು ಅಲ್ಕಲೈನ್ ಆಗಿರುತ್ತೆ. ಇಲ್ಲಿ ಕೇಳಿದ್ದು ಏನಂದ್ರೆ ಆಮ್ಲಗಳನ್ನು ಉತ್ಪಾದನೆ ಮಾಡ್ತೈತೆ ಅಂತ ಕೇಳಿದಾರೆ. ಆಮ್ಲ ಅಂತಂದ್ರೆ ಆ್ಯಸಿಡ್ ಇವೆರಡು 1 ಮತ್ತು 3 ಆಪ್ಷನ್ದಾಗ ಆಗಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ 1 ರಿಂದ ಏನಂದ್ರೆ 7 ಮತ್ತು 7ರಿಂದ 14 ಟೋಟಲ್ 1ರಿಂದ 14 ಏನಂತಂದ್ರೆ ಸ್ಕೇಲ್ ಇರುತ್ತೆ. ಇದು pH ಸ್ಕೇಲ. ಈ 1ರಿಂದ 7 ತನಕ ಏನಂದ್ರೆ ಆ್ಯಸಿಡ್ಗೆ ಕಾರಣ ಆಗಿರುತ್ತೆ ಆ್ಯಸಿಡ್. ಆಮೇಲೆ ಏನಂತಂದ್ರೆ 7ರಿಂದ ಏನಂತಂದ್ರೆ 14 ಬೇಸಿಸಿಟಿಗೆ ಅಥವಾ ಏನಂತಂದ್ರೆ ಅಲ್ಕಲೈನಿಟಿ ಏನಂತಂದ್ರೆ ಕ್ರಿಯೇಟ್ ಮಾಡುತ್ತಾ. ಸೊ ಈ 7 ಏನಂತಂದ್ರೆ ನ್ಯೂಟ್ರಲ್ ಆಗಿರುತ್ತಾ. ಸೊ ಈ 7ರಿಂದ ಈ ಕಡೆ 1 ಕಡೆ ಬಂದಾಗ ಏನಂದ್ರೆ ಆಸಿಸಿಟಿ ಜಾಸ್ತಿ ಆಗುತ್ತಾ. ಅದೇನಂತಂದ್ರೆ 7ರಿಂದ 14 ಕಡೆ ಹೋದಂಗ ಬೇಸಿಸಿಟಿ ಏನಂದ್ರೆ ಜಾಸ್ತಿ ಆಗುತ್ತಾ. ಇದು ಈ ಸ್ಕೇಲನ್ನು ನೀವು ನೆನ್ಪಿಟ್ಕೋಬೇಕು. pH ಬಗ್ಗೆ ಯಾವಾಗಲೂ ಏನಂತಂದ್ರೆ ಕ್ವಶನ್ ಕೇಳ್ತಾರೆ. ಈ 7 ಏನಿರುತ್ತಲ್ಲ ಇದು ನ್ಯೂಟ್ರಲ್ ಆಗಿರುತ್ತಾ. ಈ pH ಇದನ್ನು ಕಂಡುಹಿಡಿದವ್ರು ಯಾರಂತಂದ್ರೆ ಸೋರೆನ್ಸನ್ ಅನ್ನುವಂತಹ ಏನಂದ್ರೆ ಸೈಂಟಿಸ್ಟ್ ಏನಂತಂದ್ರೆ ಇದನ್ನ ಕಂಡುಹಿಡಿದಾರ. ಸೋರೆನ್ಸನ್ ಅನ್ನುವಂಥ ವ್ಯಕ್ತಿ ಕಂಡುಹಿಡಿದಾರ. ಸೊ ಇಲ್ಲಿ ಏನಂತಂದ್ರೆ ಆಮ್ಲವನ್ನು ನಮ್ಮ ಹಲ್ಲು ಸವಿಬೇಕಂತಂದ್ರೆ ಯಾವ ಆಮ್ಲ ಎಷ್ಟು ಮಟ್ಟಿಗೆ ಆಮ್ಲ ಏನಂತಂದ್ರೆ ಇರಬೇಕಂತ ಹೇಳಿ ಕೇಳಿದಾರೆ. ಸೊ ಇದೇನಂದ್ರೆ 7ಕ್ಕಿಂತ ಕಡಿಮೆ ಅನ್ನೋದು 3ನೇ ಆಪ್ಷನ್ ಐತಿ. 5.5 ಅನ್ನೋದು 1ನೇ ಆಪ್ಷನ್ ಐತಿ. ಸೊ ಇದು ಏನಂತಂದ್ರೆ 1ನೇ ಆಪ್ಷನ್ ಇಂದ ಉತ್ತರ ಆಗಿರುತ್ತೆ. 5.5ಕ್ಕಿಂತ ಏನಂದ್ರೆ ಕಡಿಮೆ pH ಇತ್ತಂತಂದ್ರೆ ನಮ್ಮ ಬಾಯಿ ಒಳಗಡೆ ಅವಾಗ ಏನಾಗುತ್ತಾ ದೇಹದಲ್ಲಿ ಏನಂತಂದ್ರೆ ಇರುವಂಥ ಹಲ್ಲುಗಳು ಸವಿತಾವ ಅಂತ ಹೇಳಿ ಆನ್ಸರ್.
ಕೊಟ್ಟಾರ. ನೆಕ್ಸ್ಟ್ 5ನೇ ಕ್ವಶನ್, ಗಾಳಿಯಲ್ಲಿರುವಂತಹ ಘನರೂಪಿ ಘನ ವಸ್ತುಗಳನ್ನು ಹೊರತೆಗೆಯಲು ವ್ಯಾಪಕವಾಗಿ ಬಳಸುವ ವಿಧಾನ. 5ನೇ ಕ್ವಶನ್ ಇದೆ, ಗಾಳಿ ಒಳಗಡೆ ಘನರೂಪಿ ಘನ ವಸ್ತುಗಳನ್ನು ಹೊರತೆಗೆಯಲು ವ್ಯಾಪಕವಾಗಿ ಬಳಸುವ ವಿಧಾನ ಅಂದ್ರೆ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಥಡ್ ಫಾರ್ ರಿಮೂವಿಂಗ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇನ್ ಏರ್. ಗಾಳಿ ಒಳಗಡೆ ಇರುವಂತಹ ಸಾಲಿಡ್ ಮಟೀರಿಯಲ್ ಸಣ್ಣ ಕಣಗಳಿರ್ತಾವಲ್ಲ ಅವನ್ನ ಹೊರ ತೆಗಿಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಕ್ವಶನ್ ಕೇಳಿದಾರೆ. ಒಂದೇದು ಏರ್ ಫಿಲ್ಟರ್ಸ್, ಎರಡನೇ ಆಪ್ಷನ್ ಸ್ಥಾಯಿ ವಿದ್ಯುತ್ನ ಅವಕ್ಷೇಪಗಳು ಅಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಏನಂದ್ರೆ ಪ್ರೆಸಿಪಿಟೇಟರ್ಸ, ಮೂರನೇದು ಮಾರ್ಜಕಗಳು ಅಂತ ಹೇಳಿ ಅಂದರೆ ಸ್ಕ್ರಬ್ಬರ್ಸ, ನಾಲ್ಕನೇದು ದಹನಕಾರಕಗಳು ಇನ್ಸಿನೇಟರ್ಸ್ ಅಂತ ಹೇಳಿ ಕ್ವಶನ್ 5 ಆಪ್ಷನ್ಸ್ ಕೊಟ್ಟಾರ. ಸೊ ಇದ್ರೊಳಗಡೆ ಏನಂತಂದ್ರೆ ಇದು ಎಲ್ಲಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಏನಂತಂದ್ರೆ ಇನ್ನೊಂದು ಪವರ್ ಪ್ಲ್ಯಾಂಟ್ ಒಳಗಡೆ ಇರುತ್ತಲ್ಲ ಅಲ್ಲಿ ಏನಂದ್ರೆ ಅತಿ ಹೆಚ್ಚು ಘನ ವಸ್ತುಗಳು ಏನಂತಂದ್ರೆ ಹೊರತೆಗೆಯಕ್ಕೆ ಏನು ಮಾಡ್ತಾರೆ, ಎಲೆಕ್ಟ್ರೋಸ್ಟಾಟಿಕ್ ಏನಂತಂದ್ರೆ ಪ್ರೆಸಿಪಿಟೇಟರನ್ನು ಬಳಕೆ ಮಾಡ್ಕೊತಾರೆ. ಸೊ ಅನ್ಕೋರೆ ಇದು ಏನಂದ್ರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಐತಿ, ಇಲ್ಲಿ ಏನು ಮಾಡ್ತಾರೆ ಘನ ವಸ್ತುಗಳನ್ನು ಏನಂದ್ರೆ ಹೊರತೆಗಿಬೇಕು. ಈ ಘನ ವಸ್ತುಗಳನ್ನು ಹೊರತೆಗಿಬೇಕಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಏನಂತಂದ್ರೆ ಪ್ರೆಸಿಪಿಟೇಟರನ್ನು ಈ ಮೆಥಡನ್ನು ಬಳಕೆ ಮಾಡ್ತಾರೆ. ಹೆಂಗೆ ಬಳಕೆ ಮಾಡ್ತಾರೆ ಅಂದರೆ ಇಲ್ಲಿ ಹೈ ವೋಲ್ಟೇಜ್ ಇರುವಂತಹ ಇದನ್ನು ವೋಲ್ಟೇಜ್ ಇರುವಂಥ ಎಲೆಕ್ಟ್ರಾನನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿರುವಂಥ ಡಸ್ಟ್ ಮತ್ತು ಆ್ಯಶ್ ಪಾರ್ಟಿಕಲ್ಸ್ಗಳು ಏನಂತಂದ್ರೆ ಅಟ್ರಾಕ್ಟ್ ಆಗಿ ಅವು ಕೆಳಗಡೆ ಏನಂತಂದ್ರೆ ಕಲೆಕ್ಟ್ ಆಗ್ತಾವೆ, ನೆಲಕ್ಕೆ ಏನಂದ್ರೆ ಕಲೆಕ್ಟ್ ಆಗ್ತಾವೆ. ಇದರಿಂದ ಏನಂತಂದ್ರೆ ಗಾಳಿ ಒಳಗಡೆ 99% ಏನಂತಂದರೆ ಗಾಳಿ ಒಳಗಡೆ ಇರುವಂಥ ಘನ ವಸ್ತುಗಳಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ಗಳನ್ನು ನಾವು ತೆಗಿಬೋದು. ಸೊ ಇದು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಪವರ್ ಪ್ಲ್ಯಾಂಟ್ ಒಳಗಡೆ ಅತಿ ಹೆಚ್ಚು ಈ ಥರ ಆಗುತ್ತೆ. ನೆಕ್ಸ್ಟ್ 6ನೇ ಕ್ವಶನ್, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳಿ. ಒಂದನೇದು ಏನಂದರೆ ಹೃದಯ, ಸೊ ಎರಡನೇದು ಶ್ವಾಸಕೋಶ, ಮೂರನೇದು ಮೂತ್ರಪಿಂಡ, ನಾಲ್ಕನೇದು ಅಸ್ಥಿಪಂಜರ. ಸೊ ಹೃದಯ, ಹಾರ್ಟ್ ಏನಂತಂದರೆ ಆ್ಯಂಜಿನಾ, ಹಾರ್ಟಿಗೆ ಏನಂತಂದ್ರೆ ಇದು ಆ್ಯಂಜಿನಾ ಅಂತಂದರೆ ಆ್ಯಂಜಿಯೋಪ್ಲಾಸ್ಟಿ ಅದು ಮಾಡ್ತಾರಲ್ಲ, ಸೊ ಆ ಥರ ಆ್ಯಂಜಿನಾ. ಇದು ಏನಂತಂದ್ರೆ ಹಾರ್ಟ್. ಯಾಕೆ ಆ್ಯಂಜಿನಾ ಬರುತ್ತಾ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಹಾರ್ಟ್ ರೇಟ್ ಏನಂತಂದ್ರೆ ಹಾರ್ಟ್ ಒಳಗಡೆ ಏನಂತಂದ್ರೆ ಬ್ಲಡ್ ಫ್ಲೋ ಆಗೋದು ಕಡಿಮೆ ಆಗುತ್ತೆ. ಈ ಬ್ಲಡ್ ಫ್ಲೋ ಆಗೋದು ಕಡಿಮೆ ಆಗೋದ್ರೆ ಆಕ್ಸಿಜನ್ ಸಪ್ಲೈ ಏನಂತಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ನಮಗೆ ಡಿಸ್ಕಂಫರ್ಟ್ ಮತ್ತು ಪೇನ್ ಕ್ರಿಯೇಟ್ ಆಗುತ್ತೆ. ಈ ಪೇನ್ ಡಿಸ್ಕಂಫರ್ಟಿಂದ ನಮಗೇನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಏನಂದ್ರೆ ಇರುತ್ತೆ, ಅದಕ್ಕೆ ಆ್ಯಂಜಿನಾ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಶ್ವಾಸಕೋಶ ಅಂದರೆ ಲಂಗ್ಸ್ಗೆ ಏನಂದ್ರೆ ಎಂಪೆಸಿಮಾ ಅನ್ನುವಂಥದ್ದು ಏನಂದ್ರೆ ಆನ್ಸರ್ ಆಗಿರುತ್ತೆ. ಈ ಎಂಪೆಸಿಮಾ ಅಂತಂದರೆ ಏನಂತಂದರೆ ಇದು ಲಾಂಗ್ ಟರ್ಮ್ ಒಳಗಡೆ ಏನಂದರೆ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂದ್ರೆ ಭಾಳ ದಿನಗಳ ತನಕ ಏನಂತಂದರೆ ನಮ್ಮ ಬ್ರೀತ್ ಏನಂದ್ರೆ ಕಡಿಮೆ ಹಾಕ್ಕೊಂತ ಹೋಗುತ್ತಾ, ಅಂದರೆ ನಾವು ಉಸಿರಾಟ ಕ್ರಿಯೆಯನ್ನು ಕಡಿಮೆ ಮಾಡ್ಕೊತ ಹೋಗ್ತೀವಿ. ಇದರಿಂದ ಏನಂತಂದ್ರೆ ನಮಗೇನಂತಂದ್ರೆ ಒಂದು ಪರ್ಮನೆಂಟ್ ಏನಂತಂದ್ರೆ ಡಿಸಾರ್ಡರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೂತ್ರಪಿಂಡ ಅಂದರೆ ಕಿಡ್ನಿ ಏನಂತಂದ್ರೆ ನಿಮಗೆ ಗೊತ್ತು, ಕಿಡ್ನಿ ಏನಂದರೆ ಯೂರಿನನ್ನು ಫಿಲ್ಟರ್ ಮಾಡುತ್ತೆ. ಸೊ ಏನಂದರೆ ಯುರೇಮಿಯಾ ಅಂತ ಹೇಳ್ಕೊಟ್ಟಾರೆ ಇಲ್ಲಿ. 4th ಆಪ್ಷನ್ ಏನಂದರೆ ಯುರೇಮಿಯಾ ಅಂತ ಹೇಳಿದ. ಈ ಯುರೇಮಿಯಾ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಯುರೇಮಿಯಾ ಇದು ಫೇಲಿಂಗ್ ಆಫ್ ಕಿಡ್ನಿ ಅಂತ ಹೇಳಿ ಕರೀತಾರೆ. ಸೊ ಏನಂತಂದ್ರೆ ಕಿಡ್ನಿ ಇದ್ದದ್ದು ಏನಂತಂದ್ರೆ ಲಾಸ್ ಆಫ್ ಎಬಿಲಿಟಿ ಟು ಫಿಲ್ಟರ್ ಅಂದರೆ ವೇಸ್ಟ್ ಮಟೀರಿಯಲನ್ನು ಫಿಲ್ಟರ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಇದು ಮೂತ್ರಪಿಂಡ ಕಿಡ್ನಿಗೆ ಏನಂತಂದ್ರೆ ಇದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಸ್ಥಿಪಂಜರ ಏನಂತಂದ್ರೆ ಸ್ಕೆಲೆಟನ್, ಇದು ಟಿಟನಿಗೆ ಏನಂತಂದ್ರೆ ಕಾರಣ ಆಗುತ್ತೆ, ಸ್ಕೆಲೆಟನ್ ಟಿಟನಿ. ಸೊ ಇದೇನಾಗುತ್ತೆ, ಈ ಟಿಟನಿ ಏನು ಮಾಡುತ್ತೆ ಅಂತಂದ್ರೆ ಈ ಟಿಟನಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಏನಂತಂದ್ರೆ ಈ ಟಿಟನಿ ಏನಂದ್ರೆ ಡಿಸಾರ್ಡರ್ ಬರುತ್ತೆ. ಸೊ ಇದು ಏನಂತಂದ್ರೆ A3 ಇರುವಂಥದ್ದು 2 ಆಪ್ಷನ್ ಅದ. ಅದೇನಂದ್ರೆ ಸೆಕೆಂಡ್ ಬಿ ಏನಂತಂದ್ರೆ B1 ಇರುವಂಥದ್ದು 1 ಆಪ್ಷನ್ ಅದ. ಸೊ ಏನಂದ್ರೆ ಎರಡನೇ ಆನ್ಸರ್ ಏನಂದ್ರೆ ಈ ಕ್ವಶನ್ಗೆ ಉತ್ತರ ಏನಂದ್ರೆ ಎರಡನೇದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 7ನೇ ಕ್ವಶನ್ ನೋಡಿ ಫ್ರೆಂಡ್ಸ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಚದುರಿದ ಬೆಳಕಿನ ಕಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಕೊಟ್ಟಾರ. ಎರಡನೇ ಹೇಳಿಕೆ, ಶುಭ್ರ ಆಕಾಶದ ಬಣ್ಣವು ಬೆಳಕಿನ ಚದುರಿಕೆಯಿಂದ ಉಂಟಾಗುತ್ತದೆ ಅಂತ ಕೊಟ್ಟಾರ. ಇಲ್ಲಿ ಕೆಳಗಡೆ ಏನಂದ್ರೆ ಆಪ್ಷನ್ಸ್ ಕೊಟ್ಟಾರ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಂಗ್ಲೀಷ್ ಒಳಗಡೆ. ಸ್ಟೇಟ್ಮೆಂಟ್ 1, ದ ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ಇಲ್ಲಿರುವಂತಹ ಸೊ ಏನಂದ್ರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅಲ್ಲಿರುವಂತಹ ಕಣಗಳ ಮೇಲೆ, ಸ್ಕ್ಯಾಟರ್ ಆಗುವಂತಹ ಕಣಗಳ ಮೇಲೆ, ಏನಂದರೆ ಡಿಪೆಂಡ್ ಆಗಿರುತ್ತಾ, ಅದರ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅಂತ ಹೇಳಿ ಕೇಳಿದಾರೆ. ಸೊ ಇದು ಏನಂತಂದ್ರೆ ಈ ಆನ್ಸರು ಕೂಡ ಏನಂದ್ರೆ ಸರಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಂತಂದ್ರೆ ಶುಭ್ರ ಆಕಾಶದ ಬಣ್ಣವು ಬೆಳಕಿನ ಚದುರಿಕೆಯಿಂದ ಉಂಟಾಗುತ್ತೆ ಅಂದರೆ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್
ಲೈಟ್ ಡ್ಯೂ ಟು ದ ಏನಂತಂದ್ರೆ ಕಲರ್ ಆಫ್ ಕ್ಲಿಯರ್ ಸ್ಕೈ ಅಂತ ಹೇಳಿ. ಇದು ಆನ್ಸರ್ ಕೂಡ ಏನಂದ್ರೆ ಸರಿಯಾಗಿರುತ್ತೆ. ಸೊ ಎರಡು ಏನಂತಂದರೆ ಎ ಮತ್ತು ಬಿ ಬೋತ್ ಏನಂತಂದರೆ ಎ ಆ್ಯಂಡ್ ಬಿ ಏನಂತಂದರೆ ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, 8ನೇ ಕ್ವಶನ್, ಹೊಂದಿಸಿ ಬರೆಯಿರಿ. ಗೋಳೀಯ ದರ್ಪಣ ಅಂತಂದರೆ ಸ್ಪೆರಿಕಲ್ ಮಿರರ, ಗೋಳೀಯ ಮಸೂರ ಅಂತಂದ್ರೆ ಸ್ಪೆರಿಕಲ್ ಲೆನ್ಸ, ಮೂರನೇದು ಗಾಜಿನ ಪಟ್ಟಕ ಅಂದ್ರೆ ಗ್ಲಾಸ್ ಪ್ರಿಸಮ, ಫೋರ್ತ್ ಏನಂತಂದರೆ ಆಪ್ಟಿಕಲ್ ಫೈಬರ್ಸ್ ದ್ವಿತೀಯ ಎಳೆಗಳು. ಸೊ ಗೋಳೀಯ ದರ್ಪಣ ಅಂದರೆ ಮಿರರ್, ನಾವು ಮುಖ ನೋಡ್ಕೋತೀವಲ್ಲ ಆ ಥರ ಮಿರರ್ ಏನಂದ್ರೆ ಇದು ಗೋಳೀಯ ದರ್ಪಣ ಸ್ಪೆರಿಕಲ್ ಆಗಿರುತ್ತೆ. ಇದು ಎದಕ್ಕೆ ಇದಾಗುತ್ತೆ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟನ್ನು ಮಾಡುತ್ತೆ. ಇದು ಲೈಟನ್ನು ಏನಂದರೆ ರಿಫ್ಲೆಕ್ಟ್ ಮಾಡುತ್ತಾ ಅಂದರೆ ಈಗ ಈ ಥರ ಇರುತ್ತಲ್ಲ, ಲೈಟ್ ಬಂದು ಏನಂದರೆ ರಿಫ್ಲೆಕ್ಟ್ ಆಗುತ್ತೆ. ಈ ಥರ ಏನಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಕಾರಣ ಆಗುತ್ತೆ. ಗೋಳೀಯ ಮಸೂರ ಅಂದರೆ ಲೆನ್ಸ್ ಎದುರು ಬಳಕೆ ಮಾಡ್ತಾರೆ. ಲೆನ್ಸ್ಗಳನ್ನು ಕ್ಯಾಮ್ರಾ ಒಳಗಡೆ ಬಳಕೆ ಮಾಡ್ತಾರೆ, ಸ್ಪೆಕ್ಟ್ ಒಳಗಡೆ ಬಳಕೆ ಮಾಡ್ತಾರೆ. ಸೊ ಈ ಥರ ಏನಂತಂದ್ರೆ ಲೆನ್ಸನ್ನು ಬಳಕೆ ಮಾಡ್ತಾರೆ. ಇದು ಏನು ಮಾಡುತ್ತೆ, ರೆಫ್ರಾಕ್ಷನ್ ಆಫ್ ಲೈಟ್. ಇದು ಏನಂತಂದ್ರೆ ಬೆಳಕಿನ ವಕ್ರೀಭವನಕ್ಕೆ ಕಾರಣ ಆಗಿರುತ್ತೆ. ರೆಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ. ಮೂರನೇದು ಗಾಜಿನ ಪಟ್ಟಕ ಏನಂದರೆ ಬೆಳಕಿನ ವರ್ಣ ವಿಭಜನೆ ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತಂದರೆ ಪ್ರಿಸಮ್. ನೀವು ನೋಡಿರ್ತೀರ ಈ ಥರ ಪ್ರಿಸಮ್ ಇರುತ್ತೆ. ಒಂದು ವೈಟ್ ಲೈಟನ್ನು ಇದ್ರೊಳಗಡೆ ಬಿಟ್ಟರೆ ಇದು ಕಲರ್ ಇರುವಂತಹ ಎಲ್ಲ ಕಲರ್ ಹೊಂದಿರುವಂತಹ ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಿಬ್ ವೈರ್ ನೆನಪಿದೆಯಲ್ಲ, ವಿಬ್ ವೈರ್ ಈ ಥರ ಏನಂದ್ರೆ ಪ್ರೊಡ್ಯೂಸ್ ಮಾಡುತ್ತಾ. ಸೊ ಇದನ್ನು ಏನಂದ್ರೆ ಪ್ರಿಸಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಏನಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಆಪ್ಟಿಕಲ್ ಫೈಬರ್ ಅಂದರೆ ಈಗ ಏನಂದ್ರೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಒಂದು ಬ್ರಾಡ್ ಈಗ ಇಂಟರ್ನೆಟ್ ಬ್ರಾಡ್ ಬ್ಯಾಂಡಿಂಗ್ ಮಾಡ್ತಾರಲ್ಲ ಅದರೊಳಗಡೆ ಏನಂತಂದ್ರೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಆಪ್ಟಿಕಲ್ ಫೈಬರನ್ನು ಬಳಕೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಬೆಳಕಿನ ಕಿರಣ ಇದ್ದದ್ದು ಏನಂತಂದರೆ ಈ ಥರ ಏನಂದ್ರೆ ವೇವ್ಸ್ ರೂಪದಾಗ ಹೋಗಿ ಒಂದು ಎಂಡದಿಂದ ಇನ್ನೊಂದು ಎಂಡಿಗೆ ಹೋಗಿ ಪ್ರತಿಫಲನ ಆಗೋದ್ರಿಂದ ಏನಂತಂದ್ರೆ ಆಪ್ಟಿಕಲ್ ಫೈಬರ್ ಈ ಥರ ಏನಂದ್ರೆ ವರ್ಕ್ ಆಗುತ್ತೆ. ಸೊ ಏನಂದ್ರೆ ಈ ಆಪ್ಟಿಕಲ್ ಫೈಬರ್ ಏನಂತಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಕಾರಣ ಆಗುತ್ತೆ. ಸೊ ಈ ಆಪ್ಷನ್ ಏನಂದ್ರೆ ಒಂದೇದು ಎ ಏನಂತಂದ್ರೆ ಬೆಳಕಿನ ಪ್ರತಿಫಲನ, ಎ ರಿಫ್ಲೆಕ್ಷನ್ ಆಫ್ ಲೈಟ್, ಇದು 3 ಇರುವಂಥದ್ದು ಎರಡನೇ ಆಪ್ಷನ್ ಐತಿ. ಇದು ಎರಡನೇದು ಏನಂದ್ರೆ ಸರಿ ಉತ್ತರ ಆಗಿರುತ್ತೆ. 9ನೇ ಕ್ವಶನ್, ಒಂದು ರೋಗವು ಕೆಳಗಿನ ಲಕ್ಷಣಗಳನ್ನು ತೋರಿಸುತ್ತದೆ. ಆ ರೋಗ ಯಾವುದಂತ ಹೇಳಿ ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಾರ. ಒಂದನೇದು ಮೂಗು ಕಟ್ಟುವುದು, ಮೂಗಿನಿಂದ ಸೋರುವುದು ಡಿಸ್ಚಾರ್ಜ್. ಎರಡನೇದು ಗಂಟಲು ನೋವು, ಮೂರನೇದು ಕೆಮ್ಮು, ನಾಲ್ಕನೇದು ತಲೆನೋವು, ಐದನೇದು ಏನಂದರೆ ಸುಸ್ತಾಗುವಿಕೆ. ಈ ಲಕ್ಷಣಗಳನ್ನು ತೋರಿಸುವಂತಹ ರೋಗ ಯಾವುದಂತ ಹೇಳ್ಕೊಟ್ಟಾರ. ಸೊ ಇದು ಕಾಮನ್ ಕೋಲ್ಡ್. ಆನ್ಸರ್ ಏನಂದರೆ ಡೈರೆಕ್ಟಿಗೆ ಸಾಮಾನ್ಯ ಶೀತ ಏನಂತಂದ್ರೆ ಆನ್ಸರ್ ಆಗಿರುತ್ತೆ. ನಮಗೆ ನೆಗಡಿ ಬಂದಾಗ ಏನಂದ್ರೆ ಮೂಗು ಕಟ್ಟಿರುತ್ತೆ, ಮೂಗಿನಿಂದ ಡಿಸ್ಚಾರ್ಜ್ ಆಗತ್ತಿರ್ತೈತಿ, ಗಂಟಲು ನೋವು ಬರತ್ತಿರ್ತೈತಿ, ಕೆಮ್ಮು ಹತ್ತಾತಿರ್ತೈತಿ, ತಲೆ ಏನಂತಂದ್ರೆ ನೋಸಾತಿರ್ತೈತಿ, ಸುಸ್ತಾಗತ್ತಿರ್ತೈತಿ. ಸೊ ದಟ್ ಏನಂತಂದ್ರೆ ಇದು ಕಾಮನ್ ಕೋಲ್ಡ್ ಆಗಿರುತ್ತೆ. ಅದೇ ಏನಂತಂದ್ರೆ ಆಪ್ಷನ್ ಎ ಮಲೇರಿಯಾದ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಅನಾಫಿಲಿಸ್ ಅನ್ನುವಂಥ ಹೆಣ್ಣು ಸೊಳ್ಳೆಯಿಂದ ಏನಂದ್ರೆ ಮಲೇರಿಯಾ ಉತ್ಪತ್ತಿ ಆಗುತ್ತಾ. ನೆಕ್ಸ್ಟ್ ಅಮೀಬಾಯಿಕ್ ಆಮಶಂಕೆ ಅಂತಂದರೆ ಅಮೀಬಾಯಿಕ್ ಡಿಸೆಂಟ್ರಿ ಅಂತಂದ್ರೆ ಇದು ಯಾವುದರಿಂದ ಕಾರಣ ಆಗುತ್ತೆ ಅಂದರೆ ಕಾಸಸ್ ಫುಡ್ ಮತ್ತು ಏನಂತಂದ್ರೆ ಇನ್ನೊಂದು ವಾಟರಿಂದ ಏನಂತಂದ್ರೆ ಅಮೀಬಾಯಿಕ್ ಆಮಶಂಕೆ ಬರುತ್ತೆ. ನೆಕ್ಸ್ಟ್ ರಿಂಗ್ ವರ್ಮ ಏನಂತಂದ್ರೆ ಇದು ಪಂಜಾಯಿಂದ ಏನಂದ್ರೆ ಬರುತ್ತೆ, ಪಂಗೈಯಿಂದ ಏನಂತಂದ್ರೆ ರಿಂಗ್ ವರ್ಮ ಬರುತ್ತೆ ನಮಗೆ. ಸೊ 10ನೇ ಕ್ವಶನ್, ಈ ಕೆಳಗಿನ ಅಸ್ವಸ್ಥತೆಗಳಿಂದ ಸ್ನಾಯು ಮತ್ತು ಅಸ್ಥಿಪಂಜರ ವ್ಯವಸ್ಥೆ ಅಸ್ವಸ್ಥತೆಗಳು ಎಷ್ಟು ಎಂಬುದನ್ನು ಏನಂತಂದ್ರೆ ಇವೆ ಅಂತ ಕೇಳಿದಾರೆ. ಸೊ 9ನೇ ಕ್ವಶನ್, ಫ್ರಮ್ ದ ಬಿಲೋ ಮೆನ್ಷನ್ಡ್ ಡಿಸಾರ್ಡರ್ ಐಡೆಂಟಿಫೈ ಹೌ ಮೆನಿ ಆಫ್ ದೆಮ್ ಆರ್ ಡಿಸಾರ್ಡರ್ ಆಫ್ ಮಸಲ್ ಆ್ಯಂಡ್ ಸ್ಕೆಲೆಟನ್ ಸಿಸ್ಟಮ್ ಅಂತ ಹೇಳಿ ಕೇಳಿದಾರೆ. ಸೊ ಮಸಲ್ ಇದು ಒಂದೇದು ಏನಂತಂದ್ರೆ ಮಯಸ್ಥೀನಿಯಾ ಗ್ರೇವಿಸ್, ಎರಡನೇದು ಟೆಟನಿ, ಮೂರನೇದು ಸಂಧಿವಾತ, ನಾಲ್ಕನೇದು ಗೌಟ್, ಐದನೇದು ಆಸ್ಟಿಯೋಪೋರೋಸಿಸ್. ಸೊ ಒಂದೇದು ಏನಂತಂದ್ರೆ ಮಯೋಸ್ಥೀನಿಯಾ ಗ್ರೇವಿಸ್. ಈ ಮಯಸ್ಥೀನಿಯಾ ಗ್ರೇವಿಸ್ ಏನಾಗುತ್ತೆ ಅಂತಂದ್ರೆ ನ್ಯೂರೋಮಸ್ಕ್ಯುಲಾರ್ ಡಿಸಾರ್ಡರ್. ಇದು ಮಯೋಸ್ಥೀನಿಯಾ ಗ್ರೇವಿಸ್ ಒಂದು ನ್ಯೂರಾನ ಮತ್ತು ಮಸ್ಕ್ಯುಲಾರ್ ಏನಂದ್ರೆ ಡಿಸಾರ್ಡರ. ಟಿಟಿನಿ ಏನಂತಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಬರುತ್ತೆ, ಇದು ಕೂಡ ಒಂದು ಡಿಸಾರ್ಡರ್ನ ಆಗಿರುತ್ತೆ. ನೆಕ್ಸ್ಟ್ ಆರ್ಥರೈಟಿಸ್ ಜಾಯಿಂಟ್ ಇನ್ಫ್ಲಮೇಷನ್ ಏನಂದ್ರೆ ಕಾರಣ ಆಗುತ್ತೆ. ನೆಕ್ಸ್ಟ್ ಗೌಟ್ ಏನಂತಂದ್ರೆ ಯೂರಿಕ್ ಆ್ಯಸಿಡ್, ಈ ಮೊಣಕಾಲದ್ದು ಎಲ್ಲ ಇರುತ್ತಲ್ಲ ಅಂತಲ್ಲಿ ಏನಂತಂದರೆ ಬ್ಲಡ್ ಒಳಗಡೆ ಯೂರಿಕ್ ಆ್ಯಸಿಡ್ ಡೆಪಾಸಿಟ್ ಆಗೋದ್ರಿಂದ ಏನಂದ್ರೆ ಗೌಟ್ ಕಾರಣ ಆಗುತ್ತೆ. ಓಸ್ಟಿಯೋಪೊರೋಸಿಸ್ ಅಂದ್ರೆ ಅಂತಂದ್ರೆ ಬೋನ, ಪೊರೋಸಿಸ್ ಅಂತಂದ್ರೆ ಏನಂತಂದ್ರೆ ಓಸ್ಟಿಯೋ ಅಂದ್ರೆ ಬ್ರೈನ, ಪೊರೋಸಿಸ್ ಅಂತಂದ್ರೆ ಹೋಲ್ಸ್ ಆಗಿರುತ್ತೆ, ಬೋನ್ ಒಳಗಡೆ ಏನಂದ್ರೆ ಹೋಲ್ಸ್ ಆಗಿರುತ್ತೆ, ಅದಕ್ಕೆ ಏನಂದ್ರೆ ಓಸ್ಟಿಯೋಪೊರೋಸಿಸ್ ಅಂತ ಹೇಳಿ ಕರೀತಾರೆ. ಸೊ ಈ ಓಸ್ಟಿಯೋಪೊರೋಸಿಸ್ ಏನಂತಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಮತ್ತು ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಏನಂದ್ರೆ ಆಗುತ್ತೆ. ಅಂದ್ರೆ
ಬಾಡಿ ಒಳಗಡೆ ಕ್ಯಾಲ್ಸಿಯಂ ಡೆಫಿಷಿಯಂಟಿ ಆತಂತಂದ್ರೆ ಆ ಟೈಮಿಗೆ ಓಸ್ಟಿಯೋಪೋರೋಸಿಸ್ ಅಲ್ಲಿರುವಂತಹ ಏನಂತಂದ್ರೆ ಕ್ಯಾಲ್ಸಿಯಮನ್ನು ಏನಂತಂದ್ರೆ ಬಾಡಿ ತೊಗೊಳ್ಳೋ ಸಲುವಾಗಿ ಆ ಕ್ಯಾಲ್ಸಿಯಮನ್ನು ಏನಂದ್ರೆ ಬೋನ್ಸ್ಗಳಿಂದ ತೊಗೊಳತ್ತಿರುತ್ತೆ. ಆ ಟೈಮ್ದಾಗ ಏನಂತಂದ್ರೆ ಬೋನ್ಸ್ ಎಲ್ಲ ಏನಂದ್ರೆ ಹೋಲ್ಸ್ ಆಗುತ್ತಾ, ಓಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಮಸ್ಕ್ಯುಲರ್ ಸ್ಕೆಲೆಟನ್ ಸಿಸ್ಟಮ್ಗೆ ಏನಂತಂದ್ರೆ ಡಿಸಾರ್ಡರ್ಗಳು ಆಗಿರ್ತಾವೆ. ಆಲ್ 5 ಆರ್ ಏನಂತಂದ್ರೆ ಮಸ್ಕ್ಯುಲರ್ ಸ್ಕೆಲೆಟನ್ ಡಿಸಾರ್ಡರ್ಸ್. ನೆಕ್ಸ್ಟ್ 11ನೇ ಕ್ವಶನ್. ದ್ವಿಫಲಿಸುವಿಕೆ ಎಂಬುದೊಂದು ವಿಶಿಷ್ಟ ಪ್ರಕ್ರಿಯೆಯಾಗಿದ್ದು ಇದು ಇವುಗಳಲ್ಲಿ ಕಂಡುಬರುತ್ತದೆ. ಡಬಲ್ ಫರ್ಟಿಲೈಸೇಷನ್ ಈಸ್ ಅ ಯುನಿಕ್ ಇವೆಂಟ್ ದಟ್ ಈಸ್ ಅಬ್ಸರ್ವ್ಡ್ ಇನ್. ಸೊ ಇಲ್ಲೇನಂತಂದ್ರೆ ಡಬಲ್ ಫರ್ಟಿಲೈಸೇಷನ್ ಯಾವುದ್ರೊಳಗೆ ಆಗುತ್ತೆ ಅಂದರೆ ಆಂಜಿಯೋಸ್ಪರ್ಮ್ ಅಂದರೆ ಆವೃತ್ತ ಬೀಜ ಸಸ್ಯಗಳ ಒಳಗಡೆ ಏನಂತಂದ್ರೆ ಆಗುತ್ತಾ. ಇವೆಲ್ಲ ಏನಂತಂದ್ರೆ ಅನಾವೃತ ಜಿಮ್ನೋಸ್ಪರ್ಮ್ ಅಂದರೆ ಅನಾವೃತ ಬೀಜ ಸಸ್ಯ, ಹಾವಸೆ ಸಸ್ಯ ಅಂದರೆ ಬ್ರಯೋಫೈಟ್ಸ್, ಅಲ್ಲಿಗೆ ಇದರೊಳಗಡೆ ಆಗೋದಿಲ್ಲ. ಸೊ ದ್ವಿಫಲಿಸುವಿಕೆ ಡಬಲ್ ಫರ್ಟಿಲೈಸೇಷನ್ ಆಗೋದು ಒಂದು ಆಂಜಿಯೋಸ್ಪರ್ಮ್ ಒಳಗಡೆ ಆಗುತ್ತಾ. ಅಂದರೆ ಈಗ ಒಂದು ಫ್ಲವರ್ ಇರುತ್ತೆ ಅಂತ ಹೇಳಿ ಅನ್ಕೊಳ್ಳಿ. ಈ ಫ್ಲವರ್ ಒಳಗಡೆ ಇದು ಏನಂತಂದ್ರೆ ನಾವು ಚಿಕ್ಕವರಿದ್ದಾಗ ದಾಸವಾಳ ಹೂವು ಡೈಗ್ರಾಮ್ ತೆಗಿತಿದ್ವಲ್ಲ ಆ ಥರ ಇದು ದಾಸವಾಳ ಹೂವು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ ಸ್ಟೇಮನ್ಸ್ ಇರುತ್ತಾ. ಸ್ಟೇಮನ್ಸ್ ಒಳಗಡೆ ಏನಂದರೆ ಪೊಲನ್ ಗ್ರೇನ್ಸ್ ಇರುತ್ತಾ. ನೆಕ್ಸ್ಟ್ ಇದು ಪಿಸ್ಟಿಲ್ಸ. ನೆಕ್ಸ್ಟ್ ಇಲ್ಲಿ ಏನಂದರೆ ಸೆಪಲ್ಸ ಮತ್ತು ಸ್ಟೇಮನ್ಸ ಇದು ಪೆಟಲ್ಸ್ ಆಗಿರುತ್ತಾ. ನೆಕ್ಸ್ಟ್ ಇದು ಸೆಪಲ್ಸ್ ಆಗಿರುತ್ತಾ. ಈ ಥರ ಏನಂದ್ರೆ ಫ್ಲವರ್ ಇರುತ್ತಾ. ಇಲ್ಲಿ ಏನಂದ್ರೆ ಓರಿ, ಇದಕ್ಕೆ ಏನಂತ ಕರೀತಾರೆ, ಓರಿ ಅಂತ ಕರೀತಾರೆ. ಈ ಓರಿ ಒಳಗಡೆ ಸಣ್ಣ ಸಣ್ಣ ಏನಂತಂದ್ರೆ ಓವಲ್ಸ್ಗಳಿರ್ತಾವ. ಈ ಓವಲ್ಸ್ ಇರ್ತಾವ. ಈ ಓರಿ ಇದ್ರ ಮುಂದೆ ಏನಂದ್ರೆ ಫ್ರೂಟಾಗಿ ಡೆವಲಪ್ ಆಗುತ್ತಾ. ಅದೇ ಈ ಓವಲ್ಸ್ ಇದ್ದಿದ್ದ ಮುಂದೆ ಸೀಡಾಗಿ ಡೆವಲಪ್ ಆಗುತ್ತಾ. ಸೊ ಈ ಥರ ಇರುತ್ತಾ. ನೆಕ್ಸ್ಟ್ ಏನಂತಂದರೆ ಈ ಓರಿ ಒಳಗಡೆ ಓವಲ್ ಏನಿರುತ್ತಲ್ಲ ಆ ಓವಲ್ದಾಗ ಏನಂತಂದ್ರೆ 2 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ, ಒಂದು ಎಗ್ ಸೆಲ್ ಇರುತ್ತೆ. ಈ ಸೆಲ್ಗೆ ಏನಂದರೆ ಪೊಲನ್ ಗ್ರೇನ್ಸ್ ಒಳಗಡೆ ಇರುವಂತಹ ಎಗ್ ಸೆಲ್ ಬಂದು ಈ ಎಗ್ ಸೆಲ್ಲಿಗೆ ಸೇರಿದಾಗ ಇದು ಏನಂತಂದ್ರೆ 2n ಆಗುತ್ತಾ. ನೆಕ್ಸ್ಟ್ ಇದಕ್ಕೆ ಡಿಪ್ಲಾಯ್ಡ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಎಗ್ ಸೆಲ್ ಇದ್ದಿತ್ತು ಏನಂತಾರೆ ಇದ್ರ ಜೊತೆ ಬಂದಿದ್ದ ಇದಕ್ಕೆ ಆಂಟಿಪೋಡಲ್ ಸೆಲ್ಗೆ ಇದು ಫ್ಯೂಸ್ ಆಗುತ್ತಾ. ಅವಾಗ ಏನಾಗುತ್ತಾ 3n ಆಗುತ್ತಾ. ಸೊ 3n ಅಂದರೆ ಟ್ರಿಪ್ಲಾಯ್ಡ್ ಆಗುತ್ತಾ. ಇವೆರಡು ಫರ್ಟಿಲೈಸೇಷನ್ ಆಗೋದ್ರಿಂದ ಇದಕ್ಕೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಸೊ ಇದು ಡಬಲ್ ಫರ್ಟಿಲೈಸೇಷನ್. ಸೊ ಅದು ಯಾವ್ದ್ರ ಒಳಗಡೆ ಆಗುತ್ತೆ ಅಂದರೆ ಆಂಜಿಯೋಸ್ಪರ್ಮ್ ಅಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ ಅಷ್ಟೇ ಏನಂತಂದ್ರೆ ಡಬಲ್ ಫರ್ಟಿಲೈಸೇಷನ್ ಆಗುತ್ತಾ. 12ನೇ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಸೂರ್ಯನಿಂದ ನಮಗೆ ಶಾಖವು ವಿಕಿರಣ ಅಂದರೆ ರೇಡಿಯೇಷನ್ ಎಂಬ ಪ್ರಕ್ರಿಯೆ ಮೂಲಕ ಬರುತ್ತದೆ ಅಂತ ಕೊಟ್ಟಾರ. ಸೊ ಇದೇನೆಂದರೆ ವಿಕಿರಣಕ್ಕೆ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲ. ಒಂದನೇದು. ಎರಡನೇ ಆಪ್ಷನ್ ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ವಿಕಿರಣವು ಉಂಟಾಗುತ್ತಾ. ಮೂರನೇದು ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಕೊಟ್ಟಾರ. ಕೆಳಗಿನ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಾರ. ಸೊ ಇಲ್ಲೇನಂತಂದ್ರೆ ವಿಕಿರಣಕ್ಕೆ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲ. ಸೊ ಏನಂದ್ರೆ ಇದು ಸನ್ನಿಂದ ಏನಂತಂದರೆ ಇದು ಭೂಮಿ ಅದ. ಈ ಭೂಮಿಗೆ ಏನಂತಂದರೆ ಸೂರ್ಯನ ಬೆಳಕು ಏನಂದರೆ ವೇವ್ಸ್ಗಳ ರೂಪದಲ್ಲಿ ಬರುತ್ತಾ. ಇದು ವಾಪಸ್ ಏನಂದ್ರೆ ರಿಫ್ಲೆಕ್ಟ್ ಆಗುತ್ತಾ. ಸೊ ಈ ರೇಡಿಯೇಷನ್ ಏನಾಗುತ್ತಾ, ಈ ರೇಡಿಯೇಷನ್ ಯಾವುದೇ ಮಾಧ್ಯಮದ ಅಗತ್ಯ ಇರೋದಿಲ್ಲ ಅನ್ಕೋರಿ. ಈಗ ನಮ್ಮ ಸೌಂಡ್ ಅದ, ನಾವು ಮಾತಾಡ್ತೀವಲ್ಲ ಸೌಂಡ್, ಈ ಸೌಂಡ್ ಏನಂದರೆ ಇದು ವ್ಯಾಕ್ಯೂಮ್ ಒಳಗಡೆ ಹೋತಂದ್ರೆ ಏನಾಗುತ್ತಾ, ಇಲ್ಲಿ ಏನಂದ್ರೆ ಒಂದು ಅಟ್ಮಾಸ್ಫಿಯರ್ ಏನಂದ್ರೆ ಇರುತ್ತಲ್ಲ, ಈ ಅಟ್ಮಾಸ್ಫಿಯರ್ ದಾಟಿ ಮೇಲ್ಗಡೆ ಇರುತ್ತಲ್ಲ, ಇಲ್ಲಿ ಏನಂದರೆ ಯಾವುದೇ ಥರದ ಮಾಧ್ಯಮ ಇರೋದಿಲ್ಲ. ಇಲ್ಲಿ ಗಾಳಿ ಇರುತ್ತಾ, ಏರ್ ಇರುತ್ತಾ. ಆದರೆ ಇಲ್ಲಿ ಯಾವುದೇ ಥರದ ಏರ್ ಅಂತೂ ಇರೋದಿಲ್ಲ. ಅವಾಗ ಏನಂತಂದ್ರೆ ಇಲ್ಲೂ ಕೂಡ ಏನಂತಂದ್ರೆ ಸೂರ್ಯನ ಬೆಳಕು ರೇಡಿಯೇಟ್ ಆಗುತ್ತಾ. ಅದಕ್ಕಾಗಿ ಇದು ಮಾಧ್ಯಮದ ಅವಶ್ಯಕತೆ ಬರೋದಿಲ್ಲ. ಅದೇನಂದ್ರೆ ಈಗ ನಮ್ಮ ಸೌಂಡ್ ಅದ, ಈ ಸೌಂಡ್ ಏನಂತಂದ್ರೆ ವ್ಯಾಕ್ಯೂಮ್ದಾಗ ಹೋದ್ವಿ, ಇಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಅದಕ್ಕಾಗಿ ಈ ವ್ಯಾಕ್ಯೂಮ್ದಾಗೂ ಇದು ರೇಡಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಇದು ವ್ಯಾಕ್ಯೂಮ್ ಒಳಗಡೆ ನಾವು ಮಾತಾಡಿದ್ದೇನೆಂದರೆ ಯಾವುದೇ ಥರದ ಸೌಂಡ್ ಕೇಳೋದಿಲ್ಲ. ಅದೇನಂತಂದ್ರೆ ನಾವು ಗಾಳಿ ಇದ್ದಲ್ಲಿ ಮಾತಾಡಿದ್ವಿ ಅಂತಂದ್ರೆ ಸೌಂಡ್ ಏನಂತಂದ್ರೆ ನಮಗೆ ಕಿವಿಗೆ ಅಪ್ಪಳಿಸುತ್ತಾ. ಸೊ ಏನಂದ್ರೆ ಸೌಂಡಿಗೆ ಏನು ಬೇಕು, ಮಾಧ್ಯಮ ಅನ್ನೋದು ಬೇಕು. ಅದೇ ಥರ ಏನಂದರೆ ರೇಡಿಯೇಷನ್ಗೆ ಮಾಧ್ಯಮದ ಅವಶ್ಯಕತೆ ಐತಾ ಅಥವಾ ರೇಡಿಯೇಷನ್ಗೆ ಮಾಧ್ಯಮ ಇದ್ರೆ ಅಷ್ಟೇ ಏನಂದರೆ ರೇಡಿಯೇಟ್ ಆಗುತ್ತಾ ಅಂತ ಕೇಳಿದಾರೆ. ಸೂರ್ಯನ ಕಿರಣಗಳು ಇಲ್ಲ, ರೇಡಿಯೇಷನ್ಗೆ ಅಂದರೆ ಮಾಧ್ಯಮದ ಅಗತ್ಯ ಏನಂತಂದರೆ ಇಲ್ಲ. ಒಂದೇ ಆನ್ಸರ್ ಏನಂದರೆ ಸರಿಯಾಗಿದೆ. ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ವಿಕಿರಣ ಉಂಟಾಗುತ್ತದೆ ಅಂತ ಕೊಟ್ಟಾರ. ಮಾಧ್ಯಮ ಇದ್ರೂ ಉಂಟಾಗುತ್ತೆ, ಇಲ್ಲಿಲ್ಲಂದ್ರೂ ಉಂಟಾಗುತ್ತೆ. ಯಾಕಂದರೆ ಸೂರ್ಯನ ಬೆಳಕು ಹಿಂಗೆ ಬರಬೇಕಾದಾಗ ಇಲ್ಲಿ ಮಾಧ್ಯಮ ಏನಂತಂದ್ರೆ ಇರೋದಿಲ್ಲ, ಇಲ್ಲೂ ಕೂಡ ಏನಂತಂದ್ರೆ ಉಂಟಾಗಿರುತ್ತಾ. ಮತ್ತು ಅದೇ ಥರ ಏನಂದರೆ ಕೆಳಗೆ ಭೂಮಿಗೆ ಅಪ್ಪಳಿಸ್ಬೇಕಾದ್ರೆ ಇಲ್ಲಿ ಮಾಧ್ಯಮ ಇರುತ್ತೆ, ಏರ್ ಮಾಧ್ಯಮ, ಗಾಳಿ ಏನಂತಾರೆ ಮಾಧ್ಯಮ ಆಗಿರ್ತದೆ. ಇಲ್ಲೂ ಕೂಡ ಏನಂತಂದ್ರೆ ಬರುತ್ತಾ. ಸೊ ಇದು ಕೂಡ ಆನ್ಸರ್ ಸರಿಯಾಗಿರುತ್ತೆ. ಮೂರನೇದು ಏನಂದರೆ ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳ್ಕೊಟ್ಟಾರೆ. ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಸೊ ಕೇವಲ ಎ ಮತ್ತು ಬಿ ಮಾತ್ರ ಏನಂದರೆ ಹೇಳಿಕೆಗಳು ಸರಿ ಇದಾವೆ. 12ನೇ ಕ್ವಶನ್ ಏನಂತಂದರೆ ಇಲ್ಲಿ ಕೆಳಗಡೆ ಇಂಗ್ಲೀಷ್ ಒಳಗಡೆ
ಬೇಕಂದರೆ ಓದ್ಕೋಬೋದು. ನೆಕ್ಸ್ಟ್ 13ನೇ ಕ್ವಶನ್, ಬೇಕಿಂಗ್ ಪೌಡರ್ ಇವುಗಳ ಮಿಶ್ರಣವಾಗಿದೆ. ಬೇಕಿಂಗ್ ಪೌಡರ್ ಏನಂದರೆ ಇವುಗಳ ಮಿಶ್ರಣ ಆಗಿತ್ತು ಅಂತ ಹೇಳ್ಕೊಟ್ಟಾರ. ಸೊ ಇದು ಸೋಡಿಯಂ ಆಪ್ಷನ್ 1 ಸೋಡಿಯಂ ಕಾರ್ಬೋನೇಟ್ ಮತ್ತು ಎಸ್ಟಿಕ್ ಆ್ಯಸಿಡ್. ಸೊ ಏನಂದರೆ ಎಸ್ಟಿಕ್ ಆ್ಯಸಿಡ್ ಏನಂದರೆ ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಫಾರ್ಮಿಕ್ ಆ್ಯಸಿಡ್ ಆಗಿರುತ್ತೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾಟಾರಿಕ್ ಆ್ಯಸಿಡ್. ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಏನಂತಂದರೆ ಇದು ಕೂಡ ಏನಂತಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಕೂಡ ಏನಂತಂದ್ರೆ ಆಯಿತು. ಮತ್ತು ಇದಕ್ಕೆ ಇನ್ನೊಂದು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕರೀತಾರೆ, ಮತ್ತು ಟಾಟಾರಿಕ್ ಆ್ಯಸಿಡ್. ಇವೆರಡರಿಂದ ಏನಂತಂದರೆ ಬೇಕಿಂಗ್ ಪೌಡರ್ ಮಿಶ್ರಣ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೋಡಿಯಂ ಕಾರ್ಬೋನೇಟ್ ಮತ್ತು ಸ್ಟಾರ್ಚ್ ಇದು ಆಗಿರೋದಿಲ್ಲ. ಇದು ಏನಂದರೆ ಆಪ್ಷನ್ 3 ಏನಂದರೆ ಆನ್ಸರ್ ಆಗಿರುತ್ತೆ. ಬೇಕಿಂಗ್ ಪೌಡರ್ ಒಂದು ಬೇಕಿಂಗ್ ಪೌಡರ್ ಅಂತ ಹೇಳಿ ಕೊಡ್ಬೋದು, ಇಲ್ಲಾಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕೊಡ್ಬೋದು, ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿ ಕೊಡ್ಬೋದು, ಅಥವಾ NaHCO3 ಅಂತ ಹೇಳಿ ಕೊಡ್ಬೋದು. ಸೊ ಈ 3 ಆಪ್ಷನ್ ಬಂದಿತ್ತಂದರೆ ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ 14ನೇ ಕ್ವಶನ್, ನೆಲಗಡಲೆ ಎಣ್ಣೆಯನ್ನು ಕ್ಯಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಇದು ರೂಪುಗೊಳ್ಳುತ್ತದೆ ಅಂತ ಹೇಳ್ಕೊಟ್ಟಾರ. ಒಂದು ಮಧ್ಯಪ್ರದೇಶ ಎಕ್ಸಾಮ್ದಾಗ ಲಿನ್ಸೀಡ್ ಆಯಿಲ್ ಅಂತ ಹೇಳ್ಕೊಟ್ಟಾರ. ಇದು ಏನಂತಂದ್ರೆ ಗ್ರೌಂಡ್ನಟ್ ಆಯಿಲ್ ಆಯಿತು. ಇನ್ನೊಂದು ಲಿನ್ಸೀಡ್ ಆಯಿಲ್ ಅಂತ ಹೇಳ್ಕೊಟ್ಟಾರ ಅನ್ಕೋರಿ. ಈಗ ಒಂದು ಬೀಕರ್ ತೊಗೋತೀರಿ, ಈ ಬೀಕರ್ ಒಳಗಡೆ ಏನಂತಂದ್ರೆ ಬೀಕರ್ ಒಳಗಡೆ ಆಯಿಲನ್ನು ಹಾಕ್ತೀರಿ. ಆಯಿಲ್ ಒಳಗಡೆ ಏನಂತಂದರೆ NaOH ಹಾಕ್ತೀರಿ. NaOH ಹಾಕ್ತೀರಿ ಅಂದರೆ ಕ್ಯಾಸ್ಟಿಕ್ ಸೋಡಾ ಅಥವಾ ಏನಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕ್ತೀರಿ. ಇದಕ್ಕೆ ಏನಂದರೆ ಬಿಸಿ ಮಾಡ್ತೀರಿ, ಬಿಸಿಯನ್ನು ಕೊಡ್ತೀರಿ. ಬಿಸಿ ಕೊಟ್ಟಾಗ ಏನಾಗುತ್ತಾ, ಇಲ್ಲಿ ಮೇಲ್ಗಡೆ ಲೇಯರ್ದಾಗ ಏನಂದರೆ ಸೋಪು ಫಾರ್ಮೇಷನ್ ಆಗುತ್ತಾ. ಅದು ಏನಂದರೆ ಸಪೋನಿಫಿಕೇಷನ್ ಪ್ರೊಸೆಸ್ದಿಂದ ಸೋಪು ಫಾರ್ಮ್ ಆಗುತ್ತಾ. ಇನ್ನೊಂದು ಏನಂದರೆ ಇಲ್ಲಿ ಇರುವಂಥ ಲಿಕ್ವಿಡ್ ಏನು ಉಳಿದಿರುತ್ತಲ್ಲ, ಈ ಲಿಕ್ವಿಡ್ ಏನಂತ ಕರೀತಾರೆ, ಗ್ಲಿಸರಿನ್ ಅಥವಾ ಗ್ಲಿಸರಾಲ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಸೋಪು ಫಾರ್ಮ್ ಆತ, ಜೊತೆಗೆ ಗ್ಲಿಸರಾಲನ್ನು ಫಾರ್ಮ್ ಆತ. ಇದಕ್ಕೆ ಏನಂತ ಹೇಳಿ ಕರೀತಾರೆ. ಸೊ ಆಯಿಲ್ ತುಂಬಿರ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿರ್ತೀವಿ. ಸೊ ಆವಾಗ ಏನಂದರೆ ಸೋಪ ಮತ್ತು ಗ್ಲಿಸರಾಲ್ ಪ್ರೊಡಕ್ಷನ್ ಆಗುತ್ತೆ. ಇಲ್ಲಿ ಏನಂದರೆ ಆಪ್ಷನ್ 1ನೇದು ಸಾಬೂನು ಮತ್ತು ಗ್ಲಿಸರಾಲ್ ಅಂತ ಕೊಟ್ಟಾರ. 2ನೇದು ಮಾರ್ಜಿಕ ಅಂತಂದರೆ ಡಿಟರ್ಜೆಂಟ್ ಮತ್ತು ಗ್ಲಿಸರಾಲ್ ಅಂತ ಹೇಳ್ಕೊಟ್ಟಾರ. 3ನೇದು ಸಾಬೂನು ಮಾತ್ರ ಅಂತ ಕೊಟ್ಟಾರ. 4ನೇದು ಮಾರ್ಜಿಕ ಮಾತ್ರ ಅಂತ ಕೊಟ್ಟಾರ. ಇದು ಆಪ್ಷನ್ ಏನಂದರೆ 1 ಆಗಿರುತ್ತೆ. ಸಾಬೂನು ಮತ್ತು ಏನಂದರೆ ಗ್ಲಿಸರಾಲ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ 15ನೇ ಕ್ವಶನ್, ಕಬ್ಬಿನಲ್ಲಿ ಕೆಂಪು ಕೊಳೆ ರೋಗ ಉಂಟು ಮಾಡುವುದು. ನೀವು ಚೆನ್ನಾಗಿದ್ದಾಗ ಏನಂದರೆ ನೋಡಿರ್ಬೋದು, ಕಬ್ಬು ತಿಂತಿರ್ತೀರಲ್ಲ, ಆ ಟೈಮ್ದಾಗ ಇಲ್ಲಿ ರೆಡ್ ಕಲರ್ ಏನಂತಂದ್ರೆ ಹಿಂಗೆ ಸೀದರ್ಗತ್ತೆ ಹಿಂಗೆ ಈ ಥರ ಏನಂದ್ರೆ ಒಂದು ಆಗಿರುತ್ತೆ. ಸೊ ಇದು ಯಾವುದಕ್ಕೆ ಕಾರಣ, ಇದು ಯಾಕೆ ಹಂಗೆ ಕಾರಣ ಆಗಿರುತ್ತೆ ಅಂತಂದ್ರೆ, ಒಂದು ಏನಂದರೆ ಆಪ್ಷನ್ A ಬ್ಯಾಕ್ಟೀರಿಯಾ, ಆಪ್ಷನ್ B ವೈರಸ್, ಆಪ್ಷನ್ C ಶೈವಲಗಳು, ಆಪ್ಷನ್ 4 ಏನಂತಂದ್ರೆ ಶಿಲೀಂಧ್ರಗಳು ಅಂತ ಹೇಳ್ಕೊಟ್ಟಾರ. ಇದು ಫಂಗೈಯಿಂದ ಏನಂದ್ರೆ ಈ ಥರ ಆಗಿರುತ್ತೆ. ಸೊ ಏನಂದ್ರೆ ಶಿಲೀಂಧ್ರಗಳು ಏನಂತಂದ್ರೆ ಕಬ್ಬಿನ ಕೆಂಪು ಕೊಳೆ ರೋಗಕ್ಕೆ ಉಂಟು ಮಾಡ್ತಾವೆ. 16ನೇದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ A, ಬಾಂಬೆಯಲ್ಲಿ ನಡೆದ ಮೊದಲನೇ ಅಧಿವೇಶನದಲ್ಲಿ ಸ್ಥಾಪಕರಾದ A.O. ಹ್ಯೂಮ್ ಅಧ್ಯಕ್ಷರಾಗಿದ್ದರು ಅಂತ ಹೇಳಿ ಕೊಟ್ಟಾರ. ಇದು ಏನಂದ್ರೆ ಸರಿಯಾದ ಹೇಳಿಕೆಗಳು ಅಂತ ಹೇಳಿ ಕೊಟ್ಟಾರ. ಆಯ್ಕೆ ಮಾಡಬೇಕು. ಈ ಮೇಲಿನ ಹೇಳಿಕೆಗಳು ಎಷ್ಟು ಸರಿಯಾಗಿದೆ ಅಂತ ಕ್ವಶನ್ ಕೊಟ್ಟಾರ. ಸೊ ಅದಕ್ಕಾಗಿ ಏನಂದ್ರೆ ಬಾಂಬೆ ಒಳಗಡೆ ಮೊದಲನೇ ಅಧಿವೇಶನ ನಡೆಯುತ್ತಾ ಮತ್ತು ಸ್ಥಾಪಕರನ್ನು A.O. ಹ್ಯೂಮ ಆಗಿದ್ದರು. ಬಟ್ ಅಧ್ಯಕ್ಷರು ಯಾರು ಆಗಿದ್ರು ಅಂದ್ರೆ ಅಧ್ಯಕ್ಷರು ಇವರು ಆಗಿರಲಿಲ್ಲ. ಅಧ್ಯಕ್ಷರಾಗಿದ್ದರು ವ್ಯೋಮೇಶ್ ಚಂದ್ರ WC ಏನಂದರೆ ಬ್ಯಾನರ್ಜಿ, ವ್ಯೋಮೇಶ್ ಚಂದ್ರ ಏನಂದರೆ ಬ್ಯಾನರ್ಜಿ ಅವರು ಏನಂತಂದ್ರೆ ಆಗಿದ್ದರು. ನೆಕ್ಸ್ಟ್ ತೀವ್ರಗಾಮಿ ನಾಯಕರಾದ 2ನೇ ಆಪ್ಷನ್, ತೀವ್ರಗಾಮಿ ನಾಯಕರಾದ ಬಾಲಗಂಗಾಧರ್ ತಿಲಕ್ 1917 ಏನಂತಂದ್ರೆ ಸೂರತ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅಂತ ಹೇಳಿ ಕೊಟ್ಟಾರ. ಸೊ ಏನಂದ್ರೆ 2ನೇ ಆಪ್ಷನ್ದಾಗ ತೀವ್ರಗಾಮಿ ನಾಯಕ ಯಾರಾಗಿದ್ದರು, ಬಾಲಗಂಗಾಧರ್ ತಿಲಕನ ಆಗಿದ್ದರು. ಆದರೆ 1907 ಸೂರತ್ ಅಧಿವೇಶನದ ಅಧ್ಯಕ್ಷರಾಗಿ ಯಾರಾಗಿದ್ರಂದ್ರೆ ರಾಸ್ ಬಿಹಾರಿ ಘೋಷ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಏನಂತಂದ್ರೆ ಆಪ್ಷನ್ ಇದು ಏನಂತಂದ್ರೆ ತಪ್ಪು ಉತ್ತರ ಆಗಿರುತ್ತೆ. ಆಮೇಲೆ ಆನಿ ಬೆಸೆಂಟ್ 1917ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಅಂತ ಹೇಳ್ಕೊಟ್ಟಾರೆ. ಇದು ಕೂಡ ಏನಂದ್ರೆ ಸರಿಯಾದ ಉತ್ತರ ಐತಿ. 1917ರಾಗ ಏನಂದ್ರೆ ಕಲ್ಕತ್ತಾದೊಳಗಡೆ INC ಅಧಿವೇಶನ ನಡೆದಾಗ ಮೊದಲನೇ ಮಹಿಳಾ ಅಧ್ಯಕ್ಷ ಆಗಿ ಆನಿ ಬೆಸೆಂಟ್ ಅವರು ಸೆಲೆಕ್ಟ್ ಆಗಿರ್ತಾರೆ. ನೆಕ್ಸ್ಟ್ ಏನಂದ್ರೆ ಜವಾಹರ್ಲಾಲ್ ನೆಹರು ಅವರು 1929 ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಇದು ಕೂಡ ಏನಂದ್ರೆ ಸರಿಯಾದ ಉತ್ತರ. ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡ್ತಾರೆ ರಾವಿ ನದಿ ದಂಡೆ ಮೇಲೆ ಏನಂತಂದ್ರೆ ಲಾಹೋರ್ ಒಳಗಡೆ 1929 ಅಧ್ಯಕ್ಷರಾದವರು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇವರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡ್ತಾರೆ. ಯಾವಾಗ ಜನವರಿ 26ನೇ ತಾರೀಕು ಏನಂತಂದ್ರೆ ಧ್ವಜವನ್ನು ಎಲ್ಲ ಗೌರ್ಮೆಂಟ್ ಕಟ್ಟಡಗಳ ಮೇಲೆ ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿ. ಸೊ ಇದು ಕೂಡ ಸರಿಯಾಗಿದೆ. ಮೇಲಿನ ಹೇಳಿಕೆಗಳು ಎಷ್ಟು ಸರಿ ಇದಾವೆ ಅಂತ ಹೇಳಿದ್ದಾರೆ. 2 ಏನಂತಂದ್ರೆ ಹೇಳಿಕೆಗಳು ಮಾತ್ರ ಏನಂದ್ರೆ ಸರಿ ಇದಾವೆ, 2 ತಪ್ಪಾಗಿದ್ದಾವೆ. ನೆಕ್ಸ್ಟ್ 18ನೇ ಕ್ವಶನ್, ಈ ಕೆಳಗಿನ ಯಾವ ಬುಡಕಟ್ಟು ದಂಗೆಯನ್ನು ಉಲ್ಗುಲನ್ ಎಂದು ಕರೆಯುತ್ತಾರೆ.
ಸೊ ಇನ್ನೊಂದು ಅಲ್ಟರ್ನೇಟ್ ಇನ್ನೊಂದು ಹೆಸರು ಏನಂತಂದ್ರೆ ಉಲ್ಗುಲನ್ ಅಂತ ಹೇಳಿ ಕರೀತಾರೆ. ಆ ಹೆಸರು ಯಾವುದಾಗಿರುತ್ತೆ ಅಂತಂದ್ರೆ ಮುಂಡರ ದಂಗೆಯನ್ನು ಉಲ್ಗುಲನ್ ದಂಗೆ ಅಂತ ಹೇಳಿ ಕರೀತಾರೆ. ಮುಂಡರ ನಾಯಕ ಯಾರಂದ್ರೆ ಬಿರ್ಸಾ ಮುಂಡಾ ಅವರು ಏನಂತಂದ್ರೆ ಬಿರ್ಸಾ ಮುಂಡಾ ಅವರು ಮುಂಡರ ನಾಯಕರಾಗಿದ್ದರು. ಜೊತೆಗೆ ಏನಂತಂದ್ರೆ ಇವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಾರೆ. ಬ್ರಿಟಿಷರ ವಿರುದ್ಧ ಏನಂತಂದ್ರೆ ಹೋರಾಟ ಮಾಡಿರ್ತಾರೆ. ಇದು ಛೋಟಾನಾಗ್ಪುರ್ ಪ್ರದೇಶದ ಜಾರ್ಖಂಡ್ ಒಳಗಡೆ ಇವರು ಹೋರಾಟವನ್ನು ಆರಂಭಿಸಿರ್ತಾರೆ. ಯಾಕೆ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಅಂದರೆ ಹೆವಿ ಟ್ಯಾಕ್ಸನ್ನು ಹಾಕಿರ್ತಾರೆ ಇವ್ರ ಮೇಲೆ. ಇವ್ರು ಬೆಳೆದಿರುವಂತಹ ಬೆಳೆ ಆ ಲ್ಯಾಂಡ್ ಇರುತ್ತಲ್ಲ, ಆ ಲ್ಯಾಂಡಿಗೆ ಏನಂದರೆ ಹೆವಿ ಟ್ಯಾಕ್ಸನ್ನು ಏನಂತಂದ್ರೆ ಹಾಕಂತಲೇ ಇವರು ಎಲ್ಲ ಮುಂಡರು ಸೇರ್ಕೊಂಡು ಏನಂದರೆ ಬಿರ್ಸಾ ಮುಂಡಾ ನಾಯಕತ್ವದಾಗ ಹೋರಾಟವನ್ನು ಆರಂಭ ಮಾಡಿರ್ತಾರೆ. ಸೊ ಇದು ಮುಂಡರ ದಂಗೆಯನ್ನು ಉಲ್ಗುಲನ್ ಅಂತ ಹೇಳಿ ಏನಂದ್ರೆ ಕರೀತಾರೆ. ಸೊ 17ನೇ ಕ್ವಶನ್ ಸ್ವಲ್ಪ ಉಲ್ಟಾ ಆಗಿದೆ ಬಂದಿದೆ. ಸೊ ನೋಡೋಣ ಇದನ್ನು. ಪೋರ್ಚುಗೀಸರಿಗೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಒಂದೇದು, ಅವರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿದ್ರು ಅಂತ ಹೇಳಿ ಕೊಟ್ಟಾರ. ಹೌದು, ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧವನ್ನು ಪೋರ್ಚುಗೀಸರು ಹೊಂದಿದ್ರು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದಾಗಿರುವಂತಹ ಶ್ರೀಕೃಷ್ಣ ದೇವರಾಯ ಇದ್ದಲ್ಲ, ಕೃಷ್ಣ ದೇವರಾಯ ಅವು ಏನು ಮಾಡಿದ ಅಂತಂದ್ರೆ 1510 ಶ್ರೀಕೃಷ್ಣ ದೇವರಾಯ 1510 ಏನಂತಂದ್ರೆ ವಿಜಯಪುರದ ಸುಲ್ತಾನರಿಂದ ಏನಂತಂದ್ರೆ ಗೋವಾ ಪ್ರದೇಶವನ್ನು ವಶಪಡಿಸಿಕೊಂಡು ಈ ಬ್ರಿಟಿಷರಿಗೆ ಈ ಪೋರ್ಚುಗೀಸರಿಗೆ ಏನಂತಂದ್ರೆ ನೀಡಿರ್ತಾರೆ. ನೆಕ್ಸ್ಟ್ ಎರಡನೇದು, ಅವರ ಧಾರ್ಮಿಕ ಅಸಹಿಷ್ಣುತೆ ನೀತಿಯನ್ನು ಅನುಸರಿಸಿದ್ರು ಅಂತ ಕೇಳ್ತಾರೆ. ಹೌದು, ಇದು ಧಾರ್ಮಿಕ ಅಸಹಿಷ್ಣುತೆಯನ್ನು ಅನುಸರಿಸಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಆಪ್ಷನ್ ಸಿ, ಅಲ್ಬುಕರ್ಕನು ಪರ್ಷಿಯನ್ನರಿಂದ ಹೊರ್ಮುಜ್ ದ್ವೀಪವನ್ನು ಗೆದ್ದುಕೊಂಡ ಅಂತ ಕೊಟ್ಟಾರ. ಇದು ಕೂಡ ಸರಿಯಾದ ಉತ್ತರ. ಬಂಗಾಳ ಮತ್ತು ಕೋರಮಂಡಲ್ ತೀರದಲ್ಲಿ ಅವರು ವ್ಯಾಪಾರ ನೆಲೆಗಳಿರಲಿಲ್ಲ ಅಂತ ಹೇಳಿ ಕೇಳಿದಾರೆ ಅನ್ಕೋರಿ. ಇವರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಏನಂತಂದ್ರೆ ಇದು ಪೋರ್ಚುಗೀಸರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಏನಂತಂದ್ರೆ ಈ ಮಲಬಾರ್ ತೀರಕ್ಕೆ ಬರ್ತಾರೆ. ಇಲ್ಲಿ ಏನಂದ್ರೆ ಜಾಮೋರಿನ್ ಮನೆತನದ ಮಾನವ ವಿಕ್ರಮ ಅನ್ನುವಂತಹ ವ್ಯಕ್ತಿ ಇರ್ತಾರೆ. 1498 ಪೋರ್ಚುಗೀಸರು ಏನಂತಂದ್ರೆ ಯಾರು ವಾಸ್ಕೋ ಡಿ ಗಾಮಾ ಬಂದಿರ್ತಾರೆ. ಸೊ ಇಲ್ಲಿ ಮಲಬಾರ್ ತೀರದಾಗ ಅವರು ಏನಂತಂದ್ರೆ ಫಸ್ಟ್ ವ್ಯಾಪಾರ ಸ್ಥಳಗಳನ್ನು ಏನಂತಂದ್ರೆ ಅಲ್ಲಿ ಏನಂತಂದ್ರೆ ತಮ್ಮ ನೆಲೆಗಳನ್ನು ನಿರ್ಮಾಣ ಮಾಡ್ಕೊತಾರೆ. ಅದೇ ಥರ ಮೇಲೆ ಗೋವಾದಾಗೂ ಈ ಗೋವಾದಾಗ ಮಾಡ್ಕೊತಾರೆ. ಅದೇ ಡಿಯು ಡಮನ್ನ ಈ ಥರ ಎಲ್ಲ ಏನಂತಂದ್ರೆ ಈ ಸೈಡ್ ಅಂದರೆ ಈಸ್ಟ್ ಸೈಡ್ ಎಲ್ಲ ಇದು ವೆಸ್ಟ್ ಸೈಡ್, ನಮ್ಮ ಭಾರತದ ವೆಸ್ಟ್ ಸೈಡ್ ಏನಂತಂದ್ರೆ ಅವರು ಎಲ್ಲ ನೆಲೆಗಳು ಇರ್ತಾವೆ. ಆದ್ರೆ ಸೊ ಇಲ್ಲಿ ಏನಂತ ಕೊಟ್ಟಾರ ಕೋರಮಂಡಲ್ ಅಂದರೆ ಇದು ಕೋರಮಂಡಲ್ ತೀರ ಮತ್ತು ಇನ್ನೊಂದು ಏನಂತಂದ್ರೆ ಬಂಗಾಳ ಪ್ರದೇಶದಾಗ ಇವರು ವ್ಯಾಪಾರ ನೆಲೆಗಳು ಇರಲಿಲ್ಲ ಅಂತ ಹೇಳಿ ಕೇಳ್ತಾನೆ. ಸೊ ಅಷ್ಟೊಂದು ಇಲ್ಲಿ ವ್ಯಾಪಾರ ನೆಲೆಗಳು ಅವರು ಇದ್ದಿರಲಿಲ್ಲ. ಸೊ ಅದು ಏನಂತಂದ್ರೆ ಇದು ತಪ್ಪಾಗಿರುತ್ತೆ. 17ನೇ ಕ್ವಶನ್ಗೆ ಏನಂತಂದ್ರೆ ಎ ಬಿ ಸಿ ಎಂದು ಸರಿಯಾದ ಉತ್ತರ. ಎ ಬಿ ಸಿ ಸರಿಯಾದ ಉತ್ತರ ಇರೋದು ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ 19ನೇದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪೂರ್ವದ ರಾಜಕೀಯ ಸಂಸ್ಥೆಗಳ ಕುರಿತು ಸರಿಯಾದ ಜೋಡಿಯನ್ನು ಗುರುತಿಸಿ. ಸೊ ಏನಂದ್ರೆ ಸರಿ ಯಾವುದೈತೆ ಅಂತ ಹೇಳಿ ಕೊಟ್ಟಾರ. ಒಂದೇದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಗೆ ವಿಲಿಯಂ ವೆಡ್ಡರ್ ಬರ್ನ್ ಅಂತ ಹೇಳಿ ಕೊಟ್ಟಾರ. ಸೊ ಇದು ಏನಂತಂದ್ರೆ ತಪ್ಪು. ಇದು ದಾದಾಬಾಯಿ ನವರೋಜಿ ಅವರು ಏನಂದ್ರೆ ಆರಂಭ ಮಾಡಿರ್ತಾರೆ 1869 ಬಂಗಾಳ, ಬಿಹಾರ ಮತ್ತು ಬಾಂಬೆ ಪ್ರದೇಶದಾಗ ಏನಂತಂದ್ರೆ 1869 ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತ ಹೇಳಿ ಭಾರತ ಮಾಡಿರ್ತಾರೆ. ನೆಕ್ಸ್ಟ್ ಪುನಃ ಸಾರ್ವಜನಿಕ ಸಭಾ ಏನಂದ್ರೆ MG ರಾನಡೆ ಅಂತ ಕೊಟ್ಟಾರ. ಇದು ಏನಂತಂದ್ರೆ ಸರಿಯಾಗಿದೆ. MG ರಾನಡೆ ಅವರು ಏನಂತಂದ್ರೆ ಆರಂಭ ಮಾಡ್ತಾರೆ. ಮಹಾದೇವ್ ಗೋವಿಂದ ರಾನಡೆ ಅವರು 1870 ಏನಂತಂದ್ರೆ ಪುನಃ ಸಾರ್ವಜನಿಕ ಸಭೆಯನ್ನು ಪೂನಾದಾಗ ಮಾಡ್ತಾರೆ. ನೆಕ್ಸ್ಟ್ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ MV ರಾಘವಾಚಾರ್ಯ ಅಂತ ಕೊಟ್ಟಾರ. ಇವರು ಏನಂದ್ರೆ ಗಜಲು ಲಕ್ಷ್ಮೀನಾರಾಯಣ್ ಶೆಟ್ಟಿ ಅವ್ರ ಜೊತೆ ಸೇರಿಕೊಂಡು ಏನಂತಂದ್ರೆ ಆರಂಭ ಮಾಡ್ತಾರೆ. 1852 ಒಳಗಡೆ ಆರಂಭ ಮಾಡಿರ್ತಾರೆ. ಇದು ಮದ್ರಾಸ ಆಗಿನ ಚೆನ್ನೈ ಒಳಗಡೆ ಏನಂತಂದ್ರೆ ಆರಂಭ ಮಾಡ್ತಾರೆ. ಆಗಿನ ಮದ್ರಾಸ್ ಈಗಿನ ಚೆನ್ನೈ ಒಳಗಡೆ ಆರಂಭ ಮಾಡಿರ್ತಾರೆ. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ದಾದಾಬಾಯಿ ನವರೋಜಿ ಅವರು ಆರಂಭ ಮಾಡಿದ್ದಾರೆ ಅಂತ ಕೊಟ್ಟಾರ. ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅನ್ನು ಮೇರಿ ಕಾರ್ಪೆಂಟರ್ ಅವರು ಆರಂಭ ಮಾಡಿದ್ದಾರೆ. ಮೇರಿ ಕಾರ್ಪೆಂಟರ್ ಅವರು ಆರಂಭ ಮಾಡಿರ್ತಾರೆ. ಸೊ ಇನ್ನೊಂದು ಏನು ಬರುತ್ತೆ ಇಂಡಿಯನ್ ಅಸೋಸಿಯೇಷನ್ ಅಂತ ಬರುತ್ತೆ. ಅದನ್ನು ಆರಂಭ ಮಾಡಿದವರು 1876 ಏನಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರು ಆರಂಭ ಮಾಡಿರ್ತಾರೆ. ಅದರ ಒರಿಜಿನಲ್ ಹೆಸರು ಏನಂದ್ರೆ ಭಾರತ್ ಸಭಾ ಅಂತ ಹೇಳಿ ಕರೀತಾರೆ. ಬಟ್ ದಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅನ್ನು ದಾದಾಬಾಯಿ ನವರೋಜಿ ಎಲ್ಲ ಮೇರಿ ಕಾರ್ಪೆಂಟರ್ ಅವರು ಮಾಡಿದ್ದಾರೆ. ಇಂಡಿಯನ್ ಅಸೋಸಿಯೇಷನ್ ಅಷ್ಟೇ ಏನಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರು ಆರಂಭ ಮಾಡಿದ್ದಾರೆ. ಸೊ ಇಲ್ಲೇನಂತಂದರೆ ಇದು ತಪ್ಪಾಗಿದೆ. ಒಂದನೇದು ತಪ್ಪಾಗಿದೆ ಮತ್ತು 4ನೇದು ಏನಂತಂದ್ರೆ ತಪ್ಪಾಗಿದೆ. 2 ಮತ್ತು ಬಿ ಮತ್ತು ಸಿ ಅಷ್ಟೇ ಸರಿ ಇದೆ. ಸೊ ಬಿ ಮತ್ತು ಸಿ ಸರಿ ಇರೋದು ಯಾವುದಂದ್ರೆ 2ನೇ ಆಪ್ಷನ್. ನೆಕ್ಸ್ಟ್ 20ನೇ ಕ್ವಶನ್, ಕರ್ನಾಟಕದಲ್ಲಿ ಔರಂಗಜೇಬ್ಗೆ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತು ಮಾಡಿರಿ ಅಂತ ಕೊಟ್ಟಾರ. ಸೊ ಇಲ್ಲಿ 4 ಕೊಟ್ಟಾರ. ಬೀದರ್ನ ಕಾಲಿ ಮಸ್ಜಿದ 1ನೇದು, 2ನೇದು ಬಿಜಾಪುರದ ರಾಯಚೂರು ಮಸೀದಿ, 4ನೇದು ಕಲಬುರ್ಗಿಯ ಕೋಟೆ ಅಂತ ಹೇಳಿ ಕೊಟ್ಟಾರ. ಸೊ ಇದು ಒಂದು ಏನಂದರೆ ಬೀದರ್ನ ಕಾಲಿ ಮಸ್ಜಿದ, ಇನ್ನೊಂದು ಬಿಜಾಪುರದ ಜಾಮಿ ಮಸೀದಿ. 2 ಏನಂದರೆ ಸರಿಯಾದ ಉತ್ತರ ಆಗಿರುತ್ತೆ. ಎ ಮತ್ತು ಬಿ ಏನಂತಂದರೆ ಸರಿ ಉತ್ತರ ಆಗಿರುತ್ತೆ. ರಾಯಚೂರಿನ ಮಸೀದಿ ಮತ್ತು ಕಲಬುರ್ಗಿ ಕೋಟೆ ಏನಂದ್ರೆ ಆಗಿರೋದಿಲ್ಲ. ಸೊ ಈ ಥರ ಏನಂತಂದ್ರೆ ಕ್ವಶನ್ಗಳನ್ನು ನಮ್ಮ ಡೈಲಿ 20
ಕ್ವಶನ್ ಸೀರೀಸನ್ನು ನೋಡೋಕೆ ಏನಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇವು ಮುಂದಿನ ಎಲ್ಲ ಎಕ್ಸಾಮ್ಗಳಿಗೆ ಏನಂತಂದ್ರೆ ಅಡಿಪಾಯ ಆಗಿರುತ್ತೆ. ಈ ಕ್ವಶನ್